See, 8th illustration. The activities involved in a PERT project are detailed below. So jobs is given. So I ಮತ್ತೆ J ಅಂತ ಹೇಳಿದ್ರೆ I is nothing but starting node and J is ending node. A, M, B. The duration will be given in the form of weeks. Okay. So ಕೆಳಗಡೆ ಕೊಂಡು ನೋಡಿ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದಾನೆ. So A is nothing but optimistic ಅಂತ assumption ಮಾಡ್ಕೋಬೇಕಂತೆ. M is nothing but most likely and B is nothing but pessimistic time. Okay. So first question, draw a network diagram, and second question, find the critical path after estimating the earliest start time and latest finish time, that is earliest and latest event times for the all nodes. So previous session ಅಲ್ಲಿ previous problems ಅಲ್ಲಿ ನಾವು total flow to free flow to calculation ಮಾಡುವಾಗ ಮಾತ್ರ ನಾವು earliest start time latest finish time calculation ಮಾಡ್ಕೊಂತಿದ್ವಿ. ಸೊ ಈಗ ನಾವು critical path ನ ಐಡೆಂಟಿಫೈ ಮಾಡಿಕೊಂಡು ಪ್ರಾಜೆಕ್ಟ್ ಲೆಂತ್ ನ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಂತ ಹೇಳಿದ್ರೆ ಏನು ಕೇಳ್ತಿದ್ದಾನೆ ಇಲ್ಲಿ, earliest start time latest finish time ಬೇಸ್ ಮೇಲೆ ಮಾಡಿ ಅಂತ ಹೇಳ್ತಿದ್ದಾನೆ. ಸೊ ನೋ ಇಶ್ಯೂಸ್, ಕ್ಯಾಲ್ಕುಲೇಟ್ earliest start time and latest finish time also. Okay. So next third question, find out the probability of completing the project before 31 weeks. And fourth one, what is the chance of project duration exceeding 46 weeks? And last one, what will be the effect on the current critical path if the most likely time of activity 3 to 5 gets revised to 14 instead of 11 weeks given above. Okay, so let's solve the problem based on the question. So table na ನಾನು ಮಾತ್ರ ಇಲ್ಲಿ ಬರ್ಕೊಂಡಿದ್ದೀನಿ to draw the network diagram. See, first question, we have to draw the network diagram. Okay, so draw the network. So nodi 1 to 2. So 1 to 2. ನೆಕ್ಸ್ಟ್ ಸೊ 1 to 2 ಆಗಿದೆ. ನೆಕ್ಸ್ಟ್ ನೋಡಿ ಇಲ್ಲಿ ಅಲ್ಲಲ್ಲಿ ಮಿಕ್ಸಪ್ ಮಾಡಿ ಕೊಟ್ಟಿದ್ದಾನೆ. ಸೊ 1 to 2 ಒಂದು ಇವೆಂಟ್ ಸ್ಟಾರ್ಟ್ ಆದರೆ ಅಗೈನ್ ಇಲ್ಲಿ ಕೊಟ್ಟಿದ್ದಾನೆ ನೋಡಿ 1 ಇಂದ ಯಾವ್ದು ಸ್ಟಾರ್ಟ್ ಆಗುತ್ತೆ ಅಂತ. ಸೊ 1 to 6. ಸೊ 1 to 6. ಓಕೆ, ನೆಕ್ಸ್ಟ್ 2 to 3. ನೆಕ್ಸ್ಟ್ 2 to 3. 2 to 3 ಇದಾಗಿದೆ. ನೆಕ್ಸ್ಟ್ 2 to 4. ಸೊ 2 to 4. 2 to 3, 2 to 4 ಆಗಿದೆ. ನೆಕ್ಸ್ಟ್ 3 ರೈಟ್. ಸೊ 3 to 5. ಸೊ 3 to 5. 3 to 5. ನೆಕ್ಸ್ಟ್ 3 ಇಂದ ಯಾವುದು ಸ್ಟಾರ್ಟ್ ಆಗೋದಿಲ್ಲ ಅಲ್ವಾ, ರೈಟ್. ಓಕೆ, ಸೊ 3 ಆದಮೇಲೆ 4. ನೆಕ್ಸ್ಟ್ 4 to 5. ನೆಕ್ಸ್ಟ್ 4 to 5. ಸೊ ಆರೋ ಮಾರ್ಕ್ ಹಾಕೋದು ಮರಿಬೇಡಿ. 4 to 5. ಸೊ 4 to 5 ಆಗಿದೆ. ನೆಕ್ಸ್ಟ್ 5 to 8. ನೆಕ್ಸ್ಟ್ 5 to 8. ಓಕೆ, ನೆಕ್ಸ್ಟ್ 6 to 7. ಸೊ 6 to 7. ನೆಕ್ಸ್ಟ್ 7 to 8. ಸೊ 7 to 8. Okay, so this is the actual network diagram. So see the question once again. First question, draw a network diagram. So second one, find out the critical path after estimating the earliest start time and latest event times for all nodes. ಓಕೆ, ಈಗ ನಾವು ಅರ್ಲಿಯೆಸ್ಟ್ ಸ್ಟಾರ್ಟ್ ಟೈಮ್ ಆ್ಯಂಡ್ ಲೇಟೆಸ್ಟ್ ಫಿನಿಶ್ ಟೈಮ್ ಫಾರ್ ದಿ ಈಚ್ ಆ್ಯಂಡ್ ಎವ್ರಿ ನೋಟ್ಸ್ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ವಿ ಹ್ಯಾವ್ ಟು ನೋ ದ ಎಕ್ಸ್ಪೆಕ್ಟೆಡ್ ಟೈಮ್. ಸೊ ಎಲ್ಲ ಆ್ಯಕ್ಟಿವಿಟಿದು ಎಕ್ಸ್ಪೆಕ್ಟೆಡ್ ಟೈಮ್ ಬೇಕು. ಸೊ ಹೌ ಟು ಕಂಪ್ಯೂಟ್ ದಿ ಎಕ್ಸ್ಪೆಕ್ಟೆಡ್ ಟೈಮ್ ಬೇಸ್ಡ್ ಆನ್ ದಿ 3 ಟೈಮ್ ಎಸ್ಟಿಮೇಟ್ಸ್, ದಟ್ ಈಸ್ ಆಪ್ಟಿಮಿಸ್ಟಿಕ್ ಪ್ಲಸ್ 4TM ಪ್ಲಸ್ ಪೆಸಿಮಿಸ್ಟಿಕ್ ಡಿವೈಡೆಡ್ ಬೈ 6. ಸೊ ಈ ಫಾರ್ಮುಲಾನ ಅಪ್ಲೈ ಮಾಡಿಕೊಂಡು ಎಕ್ಸ್ಪೆಕ್ಟೆಡ್ ಟೈಮ್ನ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಸೊ ಎಕ್ಸ್ಪೆಕ್ಟೆಡ್ ಟೈಮ್ ಫಾರ್ ದ ಈಚ್ ಆ್ಯಂಡ್ ಎವ್ರಿ ಆ್ಯಕ್ಟಿವಿಟಿ ನಾವು ಇಲ್ಲಿ 1 to 2 ನೋಟ್ಸ್ ಬೇಸಿಸ್ ಮೇಲೆ ಆ್ಯಕ್ಟಿವಿಟೀಸ್ಗೆ ಹಾಕ್ತಾ ಹೋದಾಗ ನಮಗೆ ಅರ್ಲಿಯೆಸ್ಟ್ ಸ್ಟಾರ್ಟ್ ಟೈಮ್ ಮತ್ತು ಲೇಟೆಸ್ಟ್ ಫಿನಿಶ್ ಟೈಮ್ ಬರುತ್ತೆ. ಈಗ ಈ ಫಾರ್ಮುಲಾ ಬೇಸ್ ಮೇಲೆ ನಾವು ಎಕ್ಸ್ಪೆಕ್ಟೆಡ್ ಟೈಮ್ನ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಸೊ ಎಕ್ಸ್ಪೆಕ್ಟೆಡ್ ಟೈಮ್ ಯಾವ ಥರ ಕ್ಯಾಲ್ಕುಲೇಷನ್ ಮಾಡೋದು ಅಂತ ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಹೇಳ್ಕೊಟ್ಟಿದ್ದೀನಿ. ಅದೇ ಥರ ಕ್ಯಾಲ್ಕುಲೇಟ್ ಮಾಡಿ. ಓಕೆ, ಸೊ ಈಗ ಸೆಕೆಂಡ್ ಕ್ವೆಶನ್, ಫೈಂಡ್ ದಿ ಕ್ರಿಟಿಕಲ್ ಪಾತ್ ಆಫ್ಟರ್ ಎಸ್ಟಿಮೇಟಿಂಗ್ ದಿ ಅರ್ಲಿಯೆಸ್ಟ್ ಅಂಡ್ ಲೇಟೆಸ್ಟ್ ಈವೆಂಟ್ ಟೈಮ್ ಫಾರ್ ದಿ ಈಚ್ ಆ್ಯಂಡ್ ಎವ್ರಿ ಆ್ಯಕ್ಟಿವಿಟಿ ಅಂತ ಕೇಳಿದ್ದಾರೆ. ಸೊ ಇನ್ ಆರ್ಡರ್ ಟು ಐಡೆಂಟಿಫೈ ಆ್ಯಂಡ್ ಫೈಂಡ್ ಔಟ್ ದಿ ಕ್ರಿಟಿಕಲ್ ಪಾತ್, ಫಸ್ಟ್ ವಿ ಹ್ಯಾವ್ ಟು ನೋ ವಾಟ್ ಈಸ್ ಎಕ್ಸ್ಪೆಕ್ಟೆಡ್ ಟೈಮ್, ರೈಟ್. ಸೊ ಈಗ ಎಕ್ಸ್ಪೆಕ್ಟೆಡ್ ಟೈಮ್ ಯಾವುದ್ರ ಬೇಸ್ ಮೇಲೆ ಕ್ಯಾಲ್ಕುಲೇಷನ್ ಮಾಡ್ತೀವಿ, ದಟ್ ಈಸ್ ಎಕ್ಸ್ಪೆಕ್ಟೆಡ್ ಟೈಮ್ ಇಸ್ ಬೇಸ್ಡ್ ಆನ್ ದಿ
optimistic time plus 4tm, that is most likely, plus pessimistic time divided by 6. ಸೊ ಇದ್ರ ಬೇಸ್ ಮೇಲೆ ನಾವು ಎಕ್ಸ್ಪೆಕ್ಟೆಡ್ ಟೈಮ್ನ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಸಿ ವಾಟ್ ಈಸ್ ದ ಆಪ್ಟಿಮಿಸ್ಟಿಕ್ ಟೈಮ್? ಸೊ ಇಲ್ಲಿ ಕೊಟ್ಟಿದ್ದಾರೆ 3 plus 4 most likely time is 6 into plus pessimistic time 15 divided by 6. Then we have to simplify this, then we get the expected time. So see, first one, 3 plus 4 into 6 24 plus 15 divided by 6. So divided by 6 ಅಂತ ಹೇಳಿದ್ರೆ, so first we have to 24 plus 3 27 plus 15, that is 42. So 42 divided by 6, you will get 7 is the expected time for the 1 to 2 activity. So 7 is the expected time. So similarly you have to calculate the expected time for the each and every activity. So you will get 14 and 11, next 18 and 4, 6, 7, 6 and finally you will get 5. So ಈ ಫಾರ್ಮುಲಾನ ಅಪ್ಲೈ ಮಾಡಿ ಎಕ್ಸ್ಪೆಕ್ಟೆಡ್ ಟೈಮ್ನ ಕ್ಯಾಲ್ಕುಲೇಟ್ ಮಾಡಿ. ಸೊ ಆಫ್ಟರ್ calculating the expected time, now you have to find out the earliest start time and latest finish time for the activity based on the network diagram. Okay, so ಆಗಲೇ ಫಸ್ಟ್ ಕ್ವಶನ್ಗೆ ಯಾವ ಥರ ನೆಟ್ವರ್ಕ್ ಡಯಾಗ್ರಾಮ್ ಡ್ರಾ ಮಾಡಿದ್ದೀನೋ ಆ ಥರ ನಾನು ಬರ್ಕೊಂಡಿದ್ದೀನಿ. ಸೊ ಯು ಹ್ಯಾವ್ ಟು ಪುಟ್ ದ ಎಕ್ಸ್ಪೆಕ್ಟೆಡ್ ಟೈಮ್ ಫಾರ್ ದಿ ಈಚ್ ಆ್ಯಂಡ್ ಎವ್ರಿ ಆ್ಯಕ್ಟಿವಿಟಿ. ಸೊ ನಿಮ್ಗೆ ಗೊತ್ತಿದೆ, ಸೊ ಕನ್ಫ್ಯೂಷನ್ಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಮತ್ತೆ ಬರೆದು ತೋರಿಸ್ತಾ ಇದ್ದೀನಿ ಶಾರ್ಟಾಗಿ. ಸೊ 1 to 2, so 1 to 2 expected time 7. Next 2 to 3 expected time 14. Next 1 to 6 ನೋಡಿ, ಇಲ್ಲಾಂದರೆ ಇದೇ ಥರ ನೋಡ್ಕೊಳ್ಳಿ. 3 to 5, so 3 to 5 expected time 11. Next 7 to 8 expected time 18. Next 5 to 8 expected time 4. Next 6 to 7, so 6 to 7 expected time 6. Next 4 to 5 expected time 7. 4 to 5 7. Next 1 to 6 expected time 6. Next 2 to 4 expected time 5. Now based on this you have to compute the earliest start time and latest finish time. ಸೊ ಅದನ್ನು ನೀವೇ ಕ್ಯಾಲ್ಕುಲೇಷನ್ ಮಾಡಿ, ಯಾಕಂತ ಹೇಳಿದ್ರೆ ಸೊ ವಿಡಿಯೋ ಲೆಂತಿ ಆಗುತ್ತೆ, ಕಂಪ್ಲೀಟಾಗಿ ಮಾಡೋದಕ್ಕಾಗೋದಿಲ್ಲ. ಓಕೆ, ಸೊ ಬೇಸ್ಡ್ ಆನ್ ಎಕ್ಸ್ಪೆಕ್ಟೆಡ್ ಟೈಮ್ಸ್ ದಟ್ ವಿ ಹ್ಯಾವ್ ಆಲ್ರೆಡಿ ಕ್ಯಾಲ್ಕುಲೇಟೆಡ್ ಅರ್ಲಿಯರ್. So based on this now you have to compute the earliest start time and latest finish time. If you don't know the calculation of earliest start time and latest finish time, please watch the previous video, then come to this video. Okay, so earliest start time latest finish time calculation ಮಾಡಿದ ಆದಮೇಲೆ now we have to find out the critical path according to the second question. So second question ಪ್ರಕಾರ critical path ನ ಕ್ಯಾಲ್ಕುಲೇಷನ್ ಅಥವಾ ಐಡೆಂಟಿಫೈ ಮಾಡಬೇಕಂತ ಹೇಳಿದ್ರೆ, so based on earliest start time and latest finish time we have to ಕ್ಯಾಲ್ಕುಲೇಟ್ ದಿ ಸ್ಲ್ಯಾಕ್ಸ್, ರೈಟ್. ಸೊ ಎಲ್ಲಿ ಸ್ಲ್ಯಾಕ್ 0 ಇರುತ್ತೋ ಅದು ಕ್ರಿಟಿಕಲ್ ಪಾತಲ್ಲಿ ಫಾಲ್ ಆಗುತ್ತೆ ಅಂತ. ಓಕೆ, ಸಿ ಸ್ಟಾರ್ಟಿಂಗ್ ವಿತ್ ಫಸ್ಟ್ ಈವೆಂಟ್, ಸೊ 7 ಸೊ ಸ್ಲ್ಯಾಕ್ 0, ಸೊ 1 to 2 ಕ್ರಿಟಿಕಲ್ ಆ್ಯಕ್ಟಿವಿಟಿ. ನೆಕ್ಸ್ಟ್ 1 to 3 is also, that is 2 to 3 is also critical activity. ಸೊ ಇದು ಕ್ರಿಟಿಕಲ್ ಆ್ಯಕ್ಟಿವಿಟಿಗೆ ಬರೋದಿಲ್ಲ. ನೆಕ್ಸ್ಟ್ ಇದು ಕ್ರಿಟಿಕಲ್ ಆ್ಯಕ್ಟಿವಿಟಿಗೆ ಬರೋದಿಲ್ಲ. ನೆಕ್ಸ್ಟ್ 3 to 5 critical activity. Next 5 to 8. Now the critical activity or critical path 1 to 2, 2 to 3 and 3 to 5 and 5 to 8. That is the expected times for the each and every activity. See 1 to 2 7 plus 2 to 3 14. Next 3 to 5 ಎಷ್ಟು duration 11 weeks plus 5 to 8 is to 4 weeks. Totally
you will get 36 weeks is as critical path or project length. ಸೊ ಪ್ರಾಜೆಕ್ಟ್ ಕಂಪ್ಲೀಟ್ ಆಗಬೇಕಂತ ಹೇಳಿದ್ರೆ 36 ವೀಕ್ಸ್ ಬೇಕಂತ ಹೇಳ್ತಿದ್ದಾರೆ. ಓಕೆ, ಸೊ ಸೆಕೆಂಡ್ ಕ್ವೆಶನ್ನ ನಾವು ಫಿನಿಶ್ ಮಾಡಿದ್ದೀವಿ. ಸೊ ಫಸ್ಟ್ ಕ್ವೆಶನ್ ಡ್ರಾ ಎ ನೆಟ್ವರ್ಕ್. ಸೊ ನೆಟ್ವರ್ಕ್ನ ಡ್ರಾ ಮಾಡಿದಾದ್ಮೇಲೆ ಅರ್ಲಿಯಸ್ಟ್ ಸ್ಟಾರ್ಟ್ ಟೈಮ್ ಲೇಟೆಸ್ಟ್ ಫಿನಿಶ್ ಟೈಮ್ ಬೇಸ್ ಮೇಲೆ ನಾವು ಕ್ರಿಟಿಕಲ್ ಪಾತ್ ಅಥವಾ ಕ್ರಿಟಿಕಲ್ ಆ್ಯಕ್ಟಿವಿಟೀಸ್ನ ಐಡೆಂಟಿಫೈ ಮಾಡ್ಕೊಂಡಿದ್ದೀವಿ. ಓಕೆ, ಸೊ ನಾವು ದ ಪ್ರಾಜೆಕ್ಟ್ ಲೆಂತ್ ಟೋಟಲ್ ಕಂಪ್ಲೀಷನ್ ಪೀರಿಯಡ್ 36 ವೀಕ್ಸ್, ಅದನ್ನು ನೆನ್ಪಿಟ್ಕೊಳ್ಳಿ. ಓಕೆ, ಬಿಕಾಸ್ ಇದ್ರ ಬೇಸ್ ಮೇಲೆ ನಾವು ಥರ್ಡ್ ಕ್ವೆಶನ್, ಫೋರ್ತ್ ಕ್ವೆಶನ್, ಫಿಫ್ತ್ ಕ್ವೆಶನ್ನ ಸಾಲ್ವ್ ಮಾಡಬೇಕು. ಓಕೆ, ಲೆಟ್ಸ್ ಟೇಕ್ ಡೌನ್ ದಿ ಥರ್ಡ್ ಕ್ವೆಶನ್. ಸಿ, ಥರ್ಡ್ ಕ್ವೆಶನ್ ಇನ್ ದಿಸ್ ಪ್ರಾಬ್ಲಮ್, find out the probability of completing the project before 31st week, before 31 weeks. Okay, so we know already the entire project will be completed in 36 weeks. So average ಆಗಿ ಎಷ್ಟು ವೀಕ್ಸಲ್ಲಿ ಕಂಪ್ಲೀಟ್ ಆಗುತ್ತೆ ಈ ಎಲ್ಲ ಆ್ಯಕ್ಟಿವಿಟೀಸು, ದಟ್ ಈಸ್ 36 ವೀಕ್ಸ್ ಬೇಕಾಗುತ್ತೆ ಕಂಪ್ಲೀಟ್ ಆಗೋದಕ್ಕೆ ಅವರೇಜ್ ಆಗಿ. ಓಕೆ, ಸೊ ಹಿಯರ್ ಏನು ಕೇಳ್ತಿದ್ದಾನೆ, ಫೈಂಡ್ ಔಟ್ ದಿ ಪ್ರಾಬಬಿಲಿಟಿ ಆಫ್ ಕಂಪ್ಲೀಟಿಂಗ್ ದಿ ಪ್ರಾಜೆಕ್ಟ್ ಬಿಫೋರ್ 31 ವೀಕ್ಸ್ ಅಂತ ಹೇಳಿದ್ರೆ 31 ವೀಕ್ಸಲ್ಲಿ ಏನಾದರೂ ಕಂಪ್ಲೀಟ್ ಆಗೋಂಗಿದ್ರೆ 31 ವೀಕ್ಸ್ ಒಳಗೆ ಕಂಪ್ಲೀಟ್ ಮಾಡಬೇಕಂತ ಹೇಳಿದ್ರೆ ವಾಟ್ ಈಸ್ ದ ಪ್ರಾಬಬಿಲಿಟಿ ಅಂತ ಹೇಳ್ಬಿಟ್ಟು ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಕೇಳಿದ್ದಾನೆ. ಓಕೆ, ಸೊ ಟು ಕಂಪ್ಯೂಟ್ ದಿ ಪ್ರಾಬಬಿಲಿಟಿ ಆಫ್ ಕಂಪ್ಲೀಟಿಂಗ್ ದಿ ಪ್ರಾಜೆಕ್ಟ್ ಬಿಫೋರ್ 31 ವೀಕ್ಸ್, ಫಸ್ಟ್ ವಿ ಹ್ಯಾವ್ ಟು ಕಂಪ್ಯೂಟ್ ದಿ ಝೆಡ್ ವ್ಯಾಲ್ಯೂ ಬೇಸ್ಡ್ ಆನ್ ದಿ ಎಕ್ಸ್ ಮೈನಸ್ ಎಕ್ಸ್ ಬಾರ್ ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಸೊ ಪ್ರಾಬಬಿಲಿಟಿನ ಪರ್ಟ್ ಅನಾಲಿಸಿಸ್ಗೆ ಅಪ್ಲೈ ಮಾಡಿ ನಾವು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಫಸ್ಟ್ ವಿ ಹ್ಯಾವ್ ಟು ಕಂಪ್ಯೂಟ್ ದಿ ಝೆಡ್ ವ್ಯಾಲ್ಯೂ ಬೇಸ್ಡ್ ಆನ್ ದಿ ಎಕ್ಸ್ ವೇರಿಯಬಲ್ ಆ್ಯಂಡ್ ಆವರೇಜ್ ವೇರಿಯಬಲ್ ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಸೊ ಇಲ್ಲಿ ನಾವು ಆವರೇಜ್ ಅಂತ ಯಾವುದನ್ನು ಕನ್ಸಿಡರ್ ಮಾಡ್ತೀವಿ, ಅಲ್ಟಿಮೇಟ್ಲಿ ಇಟ್ ಈಸ್ 36 ವೀಕ್ಸ್, ಬಿಕಾಸ್ ಎಂಟೈರ್ ಪ್ರಾಜೆಕ್ಟ್ ಕಂಪ್ಲೀಟ್ ಆಗೋದಕ್ಕೆ ಆವರೇಜ್ ವೀಕ್ಸ್ ಎಷ್ಟು ಬೇಕಾಗುತ್ತೆ ಕಂಪ್ಲೀಟ್ ಆಗೋದಕ್ಕೆ, ದಟ್ ಈಸ್ 36 ವೀಕ್ಸ್. ಸೊ ದೇರ್ ಫೋರ್ ಎಕ್ಸ್ ಬಾರ್ ಈಸ್ ನಥಿಂಗ್ ಬಟ್ 36 ವೀಕ್ಸ್. ಸೊ ಅದೇ ರೀತಿ 31 ವೀಕ್ಸ್ ಇಸ್ ದ ಕ್ವೆಶನ್. ಸೊ 31 ವೀಕಲ್ಲಿ ಏನಾದರೂ 31 ವೀಕ್ ಒಳಗೆ ಏನಾದರೂ ಕಂಪ್ಲೀಟ್ ಆಗಬೇಕು ಅಂತ ಹೇಳಿದ್ರೆ ಎಷ್ಟು ಪ್ರಾಬಬಿಲಿಟಿ ಕಂಡುಹಿಡಿಬೇಕು ನಾವು. ಓಕೆ, ಸೊ ದೇರ್ ಫೋರ್ ದಿಸ್ 31 ವಿಲ್ ಬಿ ಟ್ರೀಟೆಡ್ ಆ್ಯಸ್ ಎಕ್ಸ್. ಸೊ ಆವರೇಜ್ 36 ವೀಕ್ಸ್, ಎಕ್ಸ್ ವೇರಿಯಬಲ್ ಏನು ಕೊಟ್ಟಿದ್ದಾರೆ ಈಗ ಪ್ರಾಬ್ಲಮಲ್ಲಿ 31 ವೀಕ್. ನವ್ ವಿ ಹ್ಯಾವ್ ಟು ಕಂಪ್ಯೂಟ್ ದಿ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಸಿ, ಎಕ್ಸ್ ಅಂದರೆ ಯಾವುದು, ದಟ್ ಈಸ್ 31 ಮೈನಸ್ ಎಕ್ಸ್ ಬಾರ್ ಇನ್ ದ ಸೆನ್ಸ್ ದಟ್ ಈಸ್ ಆವರೇಜ್ ವೀಕ್ಸ್ 36. ಈಗ ನಾವು ಸ್ಟ್ಯಾಂಡರ್ಡ್ ಡಿವಿಯೇಷನ್ನ ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ ವಾಟ್ ಈಸ್ ದ ಫಾರ್ಮುಲಾ ಟು ಕಂಪ್ಯೂಟ್ ದಿ ಸ್ಟ್ಯಾಂಡರ್ಡ್ ಡಿವಿಯೇಷನ್, ದಟ್ ಈಸ್ ಯು ನೋ ಸ್ಕ್ವೇರ್ ರೂಟ್ ಆಫ್ ವೇರಿಯನ್ಸ್, ರೈಟ್. ಸೊ ಈಗ ವೇರಿಯನ್ಸ್ನ ನಾವು ಫಸ್ಟ್ ಕ್ಯಾಲ್ಕುಲೇಷನ್ ಮಾಡಿಕೊಂಡ್ರೆ ಮಾತ್ರ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕ್ಯಾಲ್ಕುಲೇಷನ್ ಮಾಡೋಕ್ಕಾಗೋದು, ರೈಟ್. ಸೊ ವಾಟ್ ಈಸ್ ದ ಫಾರ್ಮುಲಾ ಟು ವೇರಿಯನ್ಸ್, ದಟ್ ಈಸ್ ಪೆಸಿಮಿಸ್ಟಿಕ್ ಮೈನಸ್ ಆಪ್ಟಿಮಿಸ್ಟಿಕ್ ಡಿವೈಡೆಡ್ ಬೈ 6 ಹೋಲ್ ಸ್ಕ್ವಯರ್. ಓಕೆ, ಸೊ ಇದನ್ನು ಒಂದೇ ಸಾರಿ ಕ್ಯಾಲ್ಕುಲೇಷನ್ ಮಾಡೋದಕ್ಕಿಂತ ಮುಂಚೆ ನಾವು ಫಸ್ಟ್ ಸ್ಟೆಪ್ ಬೈ ಸ್ಟೆಪ್ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಅದನ್ನು ಪ್ರೀವಿಯಸ್ ಪ್ರಾಬ್ಲಮಲ್ಲಿ ನಾನು ತೋರಿಸ್ಕೊಟ್ಟಿದ್ದೀನಿ ಯಾವ ಥರ ಅಂತ. ಸೊ ಫಸ್ಟು ಟಿ ಪಿ ಮೈನಸ್ ಟಿ ಒನ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ನೆಕ್ಸ್ಟ್ ಟಿ ಪಿ ಮೈನಸ್ ಟಿ ಒ ಡಿವೈಡೆಡ್ ಬೈ 6 ಮಾಡ್ಕೋಬೇಕು. ನೆಕ್ಸ್ಟ್ ಥರ್ಡ್ ಸ್ಟೆಪ್, ದಟ್ ಈಸ್ ಲಾಸ್ಟ್ ಸ್ಟೆಪ್, ಟಿ ಪಿ ಮೈನಸ್ ಟಿ ಒ ಡಿವೈಡೆಡ್ ಬೈ 6 ಹೋಲ್ ಸ್ಕ್ವೇರ್ ಮಾಡ್ಕೋಬೇಕು. ಓಕೆ, ನಾವು ಫಸ್ಟ್ ವಿ ಹ್ಯಾವ್ ಟು ಕಂಪ್ಯೂಟ್ ದಿ ಟಿ ಪಿ ಮೈನಸ್ ಟಿ ಒ, ಟಿ ಪಿ ಮೈನಸ್ ಟಿ ಒ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳೋಣ, ವಿಚ್ ಮೀನ್ಸ್ ಟಿ ಪಿ ಪೆಸಿಮಿಸ್ಟಿಕ್ ಮೈನಸ್ ಆಪ್ಟಿಮಿಸ್ಟಿಕ್. ಸೊ ಪೆಸಿಮಿಸ್ಟಿಕ್ 15 ಮೈನಸ್ 3 12. ಸೊ ಇದೇ ರೀತಿ ಎಲ್ಲ ನೀವು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಸೊ ಸಿಮಿಲರ್ಲಿ 30 ಮೈನಸ್ 6 24. ಸೊ ಇದೇ ಥರ ಎಲ್ಲ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ. ಅದೇ ಥರ ಎಲ್ಲ ಕ್ಯಾಲ್ಕುಲೇಷನ್ ಮಾಡ್ಕೊಂಡ್ರೆ ಯು ವಿಲ್ ಗೆಟ್ 12 24 6 24 12 12 6. ಓಕೆ, ಸೊ ನೆಕ್ಸ್ಟ್ ಟಿ ಪಿ ಮೈನಸ್ ಟಿ ಒ ಸೆಕೆಂಡ್ ಸ್ಟೆಪ್ಪಲ್ಲಿ ಏನಿದೆ, ಟಿ ಪಿ ಮೈನಸ್ ಟಿ ಒ ಡಿವೈಡೆಡ್ ಬೈ 6 ಮಾಡ್ಕೋಬೇಕು. ಸೊ ಟಿ ಪಿ ಮೈನಸ್ ಟಿ ಒ ಆಲ್ರೆಡಿ ಕ್ಯಾಲ್ಕುಲೇಷನ್ ಮಾಡ್ಕೊಂಡಿದ್ದೀವಿ, ನಾವು ಡಿವೈಡೆಡ್ ಬೈ 6 ಮಾಡ್ಕೋಬೇಕು. ಓಕೆ, ಸೊ ಡಿವೈಡೆಡ್ ಬೈ 6 ಅಂತ ಹೇಳಿದ್ರೆ 2 4 2 4 4 2 2 1. Okay, one scratch verify.
ಸೊ ಟಿ ಪಿ ಮೈನಸ್ ಟಿ ಒ ಡಿವೈಡೆಡ್ ಬೈ 6 ಅಂತ ಹೇಳಿದ್ರೆ 2 4 2 4 1 4 2 2 1. ಓಕೆ, ಸೊ 12 ಡಿವೈಡೆಡ್ ಬೈ 6 24 ಡಿವೈಡೆಡ್ ಬೈ 6 12 ಡಿವೈಡೆಡ್ ಬೈ 6 ಆ ಥರ ಕ್ಯಾಲ್ಕುಲೇಷನ್ ಮಾಡಿಕೊಂಡ್ರೆ ನಿಮಗೆ ಟಿ ಪಿ ಮೈನಸ್ ಟಿ ಒ ಡಿವೈಡೆಡ್ ಬೈ 6 ವ್ಯಾಲ್ಯೂ ಸೆಕೆಂಡ್ ಸ್ಟೆಪ್ಪಲ್ಲಿ ಏನಿದೆ ಅದನ್ನು ಬರುತ್ತೆ. ನೆಕ್ಸ್ಟ್ ಟಿ ಪಿ ಮೈನಸ್ ಟಿ ಒ ಡಿವೈಡೆಡ್ ಬೈ 6 ವ್ಯಾಲ್ಯೂಸ್ ಇಲ್ಲಿ ಬಂದಿದೆ. ನೆಕ್ಸ್ಟ್ ಹೋಲ್ ಸ್ಕ್ವೇರ್ ಅಂತ ಹೇಳಿದ್ರೆ ವಿಲ್ ಗೆಟ್ ವೇರಿಯನ್ಸ್. ನೆಕ್ಸ್ಟ್ ಹೋಲ್ ಸ್ಕ್ವೇರ್ ಅಂತ ಹೇಳಿದ್ರೆ ಸೊ 2 ಇಂಟು 2 4 4 ಇಂಟು 4 16 2 ಇಂಟು 2 4 4 ಇಂಟು 4 16 1 ಇಂಟು 1 1 4 into 4 16 2 into 2 4 next 4 next 1. This is the actual variance. ಸೊ ಈಗ ವೇರಿಯನ್ಸ್ನ ನಾವು ಕ್ಯಾಲ್ಕುಲೇಷನ್ ಮಾಡ್ಕೊಂಡಿದ್ದೀವಿ. ಸೊ ವೇರಿಯನ್ಸ್ನ ನಾವು ಕ್ಯಾಲ್ಕುಲೇಷನ್ ಮಾಡ್ಕೊಂಡಿದ್ದು ಆದಮೇಲೆ ಓಕೆ, ಸೊ ನೌ ವಿ ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ದಿ ಟೋಟಲ್ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಸೊ ಈ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಯಾವ ಆ್ಯಕ್ಟಿವಿಟಿಗೆ ಅಪ್ಲೈ ಆಗುತ್ತೆ ನೋಡಿ. ಸಿ, ಈಗ ವೇರಿಯನ್ಸ್ನ ನಾವು ಕ್ಯಾಲ್ಕುಲೇಷನ್ ಮಾಡ್ಕೊಂಡಿದ್ದೀವಿ ಈಚ್ ಆ್ಯಂಡ್ ಎವ್ರಿ ಆ್ಯಕ್ಟಿವಿಟಿ ಬೇಸ್ಡ್ ಆನ್ ಫಾರ್ಮುಲಾ. ಓಕೆ, ಸೊ ಆ್ಯಕ್ಚುಲಿ ಇನ್ ಫಾರ್ಮುಲಾ ವಿ ಆರ್ ಗೋಯಿಂಗ್ ಟು ಕಂಪ್ಯೂಟ್ ದಿ ಪ್ರಾಬಬಿಲಿಟಿ ಆಫ್ ದಿ ಕಂಪ್ಲೀಟಿಂಗ್ ದಿ ಪ್ರಾಜೆಕ್ಟ್ ಬಿಫೋರ್ 31 ವೀಕ್ಸ್. ಓಕೆ, ಇನ್ ಕೇಸ್ ಪ್ರಾಜೆಕ್ಟ್ ಎಂಟೈರ್ ಪ್ರಾಜೆಕ್ಟ್ ಬಿಫೋರ್ 31 ವೀಕ್ಸಲ್ಲಿ ಕಂಪ್ಲೀಟ್ ಮಾಡಬೇಕು ಅಂತ ಇದ್ದರೆ ವಾಟ್ ಈಸ್ ದ ಪ್ರಾಬಬಿಲಿಟಿ ಅಂತ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಸೊ ಈ 36 ವೀಕ್ಸ್ ಎಲ್ಲ ಆ್ಯಕ್ಟಿವಿಟೀಸ್ಗೂ ಬಂದಿದೆಯಾ ಅಥವಾ ಕೆಲವೊಂದು ಆ್ಯಕ್ಟಿವಿಟೀಸ್ ಮಾತ್ರ ಬಂದಿದೆಯಾ? ದಟ್ ಈಸ್ ಓನ್ಲಿ ಫಾರ್ ಎ ಪರ್ಟಿಕ್ಯುಲರ್ ಆರ್ ಸ್ಪೆಸಿಫಿಕ್ ಆ್ಯಕ್ಟಿವಿಟೀಸ್. ದಟ್ ಈಸ್ 1 to 2 and 2 to 3 and 3 to 5 and 5 to 8 ಈ ಆ್ಯಕ್ಟಿವಿಟೀಸ್ಗೆ ಮಾತ್ರ ಬಂದಿದೆ. ಅಂದರೆ ಕ್ರಿಟಿಕಲ್ ಆ್ಯಕ್ಟಿವಿಟೀಸ್ ಯಾವುದ್ಯಾವುದಿದೆಯೋ ಅದಕ್ಕೆ ಮಾತ್ರ ಟೋಟಲ್ 36 ವೀಕ್ಸ್. ಸೊ critical activity itself stated that the longest sequential path to complete the project. So ಇದೇ longest sequential path. ಸೊ ಈ ಆಕ್ಟಿವಿಟಿ ಕಂಪ್ಲೀಟ್ ಆದರೆ ಎಂಟೈರ್ ಪ್ರಾಜೆಕ್ಟ್ ಕಂಪ್ಲೀಟ್ ಆಗುತ್ತೆ. ಸೊ ದಟ್ ಈಸ್ ಆವರೇಜ್ ಟೈಮ್ ಆರ್ ಆವರೇಜ್ ವೀಕ್ಸ್ ರಿಕ್ವೈರ್ಡ್ ಟು ಕಂಪ್ಲೀಟ್ ದಿ ಎಂಟೈರ್ ಆಕ್ಟಿವಿಟಿ, ದಟ್ ಈಸ್ 36 ವೀಕ್ಸ್. ಸೊ ಈಗ ನಾವು ಈ ಆಕ್ಟಿವಿಟೀಸ್ಗೆ ಮಾತ್ರ ವೇರಿಯನ್ಸ್ನ ತಗೊಂಡು ಸಪ್ರೇಟಾಗಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಸಿ, ವಾಟ್ ಆರ್ ದ ಕ್ರಿಟಿಕಲ್ ಆ್ಯಕ್ಟಿವಿಟೀಸ್? ಸಿ, ಕ್ರಿಟಿಕಲ್ ಆ್ಯಕ್ಟಿವಿಟೀಸ್. ಸೊ ಆವ್ರೇಜ್ 36 ವೀಕ್ಸ್ನ ನಾವು ತಗೊಂಡಿದ್ದೀವಿ ಅಂತ ಹೇಳಿದ್ರೆ ಈ 31 ವೀಕ್ಸ್ ಕಂಪ್ಲೀಟ್ ಆಗಬೇಕು ಅಂತ ಹೇಳಿದ್ರೆ ಪ್ರಾಬಬಿಲಿಟಿ ನಾವು ಇದ್ರ ಜೊತೆಗೆ ಕಂಪೇರ್ ಮಾಡಬೇಕು. ಎಲ್ಲ ಆ್ಯಕ್ಟಿವಿಟೀಸ್ ಜೊತೆಗೆ ಕಂಪೇರ್ ಮಾಡೋದಕ್ಕಾಗೋದಿಲ್ಲ, ರೈಟ್? ಸೊ ವಾಟ್ ಆರ್ ದ ಕ್ರಿಟಿಕಲ್ ಆ್ಯಕ್ಟಿವಿಟೀಸ್? ದಟ್ ಈಸ್ 1 to 2. ಸೊ 1 to 2 ಈ ಆ್ಯಕ್ಟಿವಿಟಿ. ನೆಕ್ಸ್ಟ್ 2 to 3, ನೆಕ್ಸ್ಟ್ 2 to 3, ನೆಕ್ಸ್ಟ್ 3 to 5, 3 to 5, ನೆಕ್ಸ್ಟ್ 5 to 8. ಸೊ 5 to 8. ಸೊ ಈ 4 ಆ್ಯಕ್ಟಿವಿಟೀಸ್ ಜೊತೆಗೆ ಮಾತ್ರ ನಾವು ಕಂಪೇರ್ ಮಾಡಬೇಕು. ಸೊ ವಾಟ್ ಆರ್ ದ ಆ್ಯಕ್ಟಿವಿಟೀಸ್ ಫಾಲ್ ಅಂಡರ್ ದಿ ಕ್ರಿಟಿಕಲ್ ಪಾತ್? ದಟ್ ಈಸ್ 1 to 2, ನೆಕ್ಸ್ಟ್ 2 to 3, ನೆಕ್ಸ್ಟ್ 3 to 5, ನೆಕ್ಸ್ಟ್ ಲಾಸ್ಟ್ 5 to 8. ಸೊ 4 ಆ್ಯಕ್ಟಿವಿಟೀಸ್ ಬಂದ್ಬಿಟ್ಟು ಕ್ರಿಟಿಕಲ್ ಆ್ಯಕ್ಟಿವಿಟೀಸ್ನಲ್ಲಿ ಫಾಲೋ ಆಗುತ್ತೆ. ಸೊ ಈ 4 ಆ್ಯಕ್ಟಿವಿಟೀಸ್ಗೂ ವೇರಿಯನ್ಸ್ ಏನು? ದಟ್ ಈಸ್ ವೇರಿಯನ್ಸ್. ಸೊ ವೇರಿಯನ್ಸ್ 4. ನೆಕ್ಸ್ಟ್ 2 to 3, 2 to 3ಗೆ ವೇರಿಯನ್ಸ್ ದಟ್ ಈಸ್ 16. ನೆಕ್ಸ್ಟ್ 3 to 5, 3 to 5, 3 to 5ಗೆ ವೇರಿಯನ್ಸ್ 4. ನೆಕ್ಸ್ಟ್ 5 to 8, 5 to 8, 5 to 8ಗೆ ವೇರಿಯನ್ಸ್ ದಟ್ ಈಸ್ 1. ಸೊ ವಾಟ್ ಈಸ್ ದ ಟೋಟಲ್ ವೇರಿಯನ್ಸ್ ಆಫ್ ದಿ ಆಲ್ ಕ್ರಿಟಿಕಲ್ ಪಾತ್ ಆಕ್ಟಿವಿಟೀಸ್? 4 plus 16 24 plus 1 5. ಸೊ 25 ಈಸ್ ದ ಟೋಟಲ್ ವೇರಿಯನ್ಸ್. ಸೊ ಈಗ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಈಸಿಯಾಗಿ ನಾವು ಕ್ಯಾಲ್ಕುಲೇಷನ್ ಮಾಡ್ಕೋಬೋದು. ಸೊ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಫಾರ್ ದಿ ಆಲ್ ದಿ ಆಕ್ಟಿವಿಟಿ 25 ಸ್ಕ್ವೇರ್ ರೂಟ್ನ ಕ್ಯಾನ್ಸಲ್ ಮಾಡಿದ್ರೆ ದಟ್ ಈಸ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ 5. ಓಕೆ, ಸೊ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಬಂದು 5 ಬರುತ್ತೆ. ಸೊ ಟೋಟಲ್ ಆಕ್ಟಿವಿಟಿ ವೇರಿಯನ್ಸ್ ಇಷ್ಟು 25. ಓಕೆ, ಸೊ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಟೋಟಲ್ ರಿಕ್ವೈರ್ಮೆಂಟ್ ನಮಗೆ ಅಕಾರ್ಡಿಂಗ್ ಟು ಫಾರ್ಮುಲಾ ಬೇಕಾಗಿರೋದು ಎಲ್ಲ ಆ್ಯಕ್ಟಿವಿಟಿಗೂ ಆ್ಯಡ್ ಮಾಡಿದಾಗ ವೇರಿಯನ್ಸ್ ಎಷ್ಟು ಬರುತ್ತೆ, ಇದಕ್ಕೆ ಟೋಟಲ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಎಷ್ಟು ಬರುತ್ತೆ? ದಟ್ ಈಸ್ ಅಲ್ಟಿಮೇಟ್ಲಿ 5. ನೌ ದಿಸ್ 5 ವಿ ಹ್ಯಾವ್ ಟು ಅಪ್ಲೈ ಹಿಯರ್. ಓಕೆ, ಸೊ ದೇರ್ ಫೋರ್ 31 weeks considered as X variable minus 36 weeks considered as a average or mean, then the standard deviation for this problem is 5. So therefore
you will get minus 5 divided by 5. That is 31 minus 36 minus 5 divided by 5, in the sense you will get minus 1 is the z value. Now the z value is minus 1. It is very 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 important. ಸ್ಟ್ಯಾಂಡರ್ಡ್ ಡಿವಿಯೇಷನ್ ನೀವು ಎಲ್ಲದಕ್ಕೂ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಹೋಗ್ಬೇಡಿ, ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ. ಸೊ ವೇರಿಯನ್ಸ್ನ ಕ್ಯಾಲ್ಕುಲೇಷನ್ ಮಾಡಿಕೊಂಡು ಎಲ್ಲ ಆಕ್ಟಿವಿಟೀಸ್ಗೂ ಸ್ಕ್ವೇರ್ ರೂಟ್ ಅಂದರೆ ಸ್ಕ್ವೇರ್ನ ಕ್ಯಾನ್ಸಲ್ ಮಾಡಿದಾಗ ಯು ವಿಲ್ ಗೆಟ್ ದ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಫಾರ್ ದಿ ಆಲ್ ಕ್ರಿಟಿಕಲ್ ಆಕ್ಟಿವಿಟೀಸ್ ಆರ್ ಆಲ್ ಕ್ರಿಟಿಕಲ್ ಪಾತ್ ಆಕ್ಟಿವಿಟೀಸ್, ದಟ್ ಈಸ್ 5. ನೆಕ್ಸ್ಟ್ ಈ 5ನ ಈ ಫಾರ್ಮುಲಾಗೆ ಅಪ್ಲೈ ಮಾಡಿದಾಗ ಯು ವಿಲ್ ಗೆಟ್ z ವ್ಯಾಲ್ಯೂ minus 1. Okay, so now we have to compute the probability. So based on this z value, so what is z? So z is nothing but distribution, normal distribution ನ represent ಮಾಡುತ್ತೆ. So normal distribution ನ represent ಮಾಡುತ್ತೆ ಅಂತ ಹೇಳಿದ್ರೆ we have to see the corresponding value to the -1. Okay, so table ನ ನೋಡಿದ್ರೆ ನಮಗೆ ಎಷ್ಟು ಪರ್ಸೆಂಟೇಜ್, what is the probability ಅಂತ ಹೇಳ್ಬಿಟ್ಟು ನಮಗೆ ಗೊತ್ತಾಗುತ್ತೆ. Okay, so before going to identify the probability or percentage of project completed before 31st week or 31 week, okay, so ಇದನ್ನ ಕಂಪ್ಯೂಟ್ ಮಾಡೋದಕ್ಕಿಂತ ಮುಂಚೆ just you have to understand the concept in the normal distribution bell shaped curve. Okay, see, ಸೊ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಗೇನು ನಾವು ಕ್ಯಾಲ್ಕುಲೇಷನ್ ಮಾಡ್ಕೊಂಡಿದ್ದೀವಿ. ಸೊ ಇಲ್ಲಿ ಅಪ್ಲೈ ಮಾಡಿದ್ದೀವಿ ಟು ದಿ ಫಾರ್ಮುಲಾ. ದೆನ್ ಬೇಸ್ಡ್ ಆನ್ ದಿಸ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆ್ಯಂಡ್ ವೇರಿಯಬಲ್ ಎಕ್ಸ್ ಆ್ಯಂಡ್ ಆವರೇಜ್ ವೀಕ್ಸಲ್ಲಿ ಬೇಸ್ ಮೇಲೆ ನಮಗೆ -1 ಇಸ್ ದ ಝೆಡ್ ವ್ಯಾಲ್ಯೂ. ಸೊ ಈ ಆವರೇಜ್ ಆ್ಯಂಡ್ ಝೆಡ್ ವ್ಯಾಲ್ಯೂ ಯಾವ ಥರ ನಾವು ಪರ್ಸೆಂಟೇಜ್ ಆಫ್ ಪ್ರಾಬಬಿಲಿಟಿ ಕಂಪ್ಲೀಷನ್ ಕ್ಯಾಲ್ಕುಲೇಷನ್ ಮಾಡೋದು ಅಂತ ಹೇಳಿದ್ರೆ, ಸಿ ಯು ನೋ ದಟ್ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಬೆಲ್ ಶೇಪ್ ಕರ್ವ್. Okay, so this is the actual bell shaped curve. So average na ನಾವು middle ಗೆ ತಗೊಳ್ತೀವಿ, that you also know. So average is denoted by mu or mean or x bar. So in this problem x bar ಅಂದ್ರೆ ಯಾವುದು, that is average 36 weeks ಅಲ್ಲಿ ಪ್ರಾಜೆಕ್ಟ್ ಕಂಪ್ಲೀಷನ್ ಆಗುತ್ತೆ. Okay, so the question is we have to find out the probability of completing the project before 31 weeks. So average 36 weeks. So before 31 weeks ಅಂತ ಹೇಳಿದ್ರೆ ಈ 36 ಗಿಂತ 31 ಬಂದ್ಬಿಟ್ಟು ಕಡಿಮೆ ಇದೆಯಾ ಜಾಸ್ತಿ ಇದೆಯಾ? ಅಲ್ಟಿಮೇಟ್ಲಿ ಲೆಸ್ ದ್ಯಾನ್ ದಿಸ್ 36 weeks. ಸೊ ಲೆಸ್ ದ್ಯಾನ್ ಅಂತ ಹೇಳಿದ್ರೆ ಈ ಕಡೆ ಬರುತ್ತೆ. ಸಿ ಇಲ್ಲಿ ನಾವು 31 weeks ಅಂತ ನಾವು ರೆಪ್ರೆಸೆಂಟ್ ಮಾಡ್ಕೊಳ್ಳೋಣ. ಸೊ ಫಾರ್ ದಿಸ್ 30 weeks, or sorry, for this 31 weeks we have to find out the probability of completing the project before 31 weeks. So for this 30 weeks we have the z value, that is -1. Okay, so -1 ಅಂತ ಹೇಳಿದ್ರೆ ಸೊ ಈ ರೀಜನ್ ಕಂಪ್ಲೀಟ್ ಆಗುತ್ತೆ. ಸೊ ಬಿಫೋರ್ 31 ವೀಕ್ಸ್ ಏನಾದರೂ ಪ್ರಾಜೆಕ್ಟ್ ಕಂಪ್ಲೀಟ್ ಆದರೆ ಎಷ್ಟು ಪರ್ಸೆಂಟೇಜ್ ಆಫ್ ಪ್ರಾಬಬಿಲಿಟಿ ಕಂಪ್ಲೀಷನ್ ಆಗಬಹುದು ಅಂತ ಹೇಳ್ಬಿಟ್ಟು ನಾವು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಸೊ ದೇರ್ ಫೋರ್ ವಿ ಹ್ಯಾವ್ ಟು ಐಡೆಂಟಿಫೈ ದಿ ನಾರ್ಮಲ್ ಡಿಸ್ಟ್ರಿಬ್ಯೂಷನ್, ದಟ್ ಈಸ್ ಝೆಡ್ ವ್ಯಾಲ್ಯೂ ಬೇಸ್ಡ್ ಆನ್ ದಿ ನೆಗೆಟಿವ್ ಸ್ಕೋರ್. ಸೊ -1 ಬಂದಿದೆಯಲ್ವಾ, ಸೊ -1ಗೆ ನಾವು ಟೇಬಲಲ್ಲಿ ವ್ಯಾಲ್ಯೂ ನೋಡಿದ್ರೆ ಈ ರೀಜನ್ ಪರ್ಸೆಂಟೇಜ್ ಆಫ್ ಪ್ರಾಬಬಿಲಿಟಿ ನಮಗೆ ಗೊತ್ತಾಗುತ್ತೆ. ಓಕೆ, ಸೊ ಈ ಪರ್ಟಿಕ್ಯುಲರ್ ರೀಜನ್ಗೆ ಪರ್ಸೆಂಟೇಜ್ ಆಫ್ ಪ್ರಾಬಬಿಲಿಟಿ ನಮಗೆ ಗೊತ್ತಾಗಬೇಕಂತಂದ್ರೆ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಟೇಬಲ್ನ ನೋಡಬೇಕು. ಓಕೆ, ಸಿ ಹಿಯರ್ ಇನ್ ದಿಸ್ ಕೇಸ್, ಸೊ ಆಗಲೇ ನಾವು ಬೇಸ್ಡ್ ಆನ್ ಸ್ಟ್ಯಾಂಡರ್ಡ್ ಡಿವಿಯೇಷನಲ್ಲಿ ಝೆಡ್ ವ್ಯಾಲ್ಯೂ ಬಂದ್ಬಿಟ್ಟು -1 ಅಂತ ಹೇಳ್ಬಿಟ್ಟು ನಾವು ಕ್ಯಾಲ್ಕುಲೇಷನ್ ಮಾಡ್ಕೊಂಡ್ವಿ. ಸೊ ಡಯಾಗ್ರಾಮು ನೋಡಿ, ನಾನು ಬೋರ್ಡ್ ಮೇಲೆ ಏನು ಬರ್ತಿದ್ನೋ ಅದೇ ಥರನೇ ಇದೆ. ವಿಚ್ ಮೀನ್ಸ್ ಆವರೇಜ್ ಬಂದ್ಬಿಟ್ಟು ಇಲ್ಲಿ ಮಿಡಲಲ್ಲಿ ಬರುತ್ತಲ್ವಾ, ಸೊ ಮಿಡಲ್ಗಿಂತ ಝೆಡ್ ವ್ಯಾಲ್ಯೂ ಕಡಿಮೆ ಇದೆ. ಸೊ ಇನ್ ಕೇಸ್ ಝೆಡ್ ವ್ಯಾಲ್ಯೂ ಅಥವಾ ಎಕ್ಸ್ ವೇರಿಯಬಲ್ ಆವರೇಜ್ ಮೀನ್ ವ್ಯಾಲ್ಯೂಗಿಂತ ಏನಾದರೂ ಕಡಿಮೆ ಇದ್ದರೆ ವಿ ಹ್ಯಾವ್ ಟು ಸಿ ದಿಸ್ ಟೇಬಲ್. ಸೊ ಏನು ಕ್ವೆಶನ್ ಕೇಳಿದಾನೆ, ದಟ್ ಈಸ್ ಫೈಂಡ್ ಔಟ್ ದಿ ಪ್ರಾಬಬಿಲಿಟಿ ಆಫ್ ಕಂಪ್ಲೀಟಿಂಗ್ ದಿ ಪ್ರಾಜೆಕ್ಟ್ ಬಿಫೋರ್ 31 ವೀಕ್ಸ್. ಸೊ ಇಲ್ಲಿ ಏನು ಡ್ರಾ ಮಾಡಿದ್ದೀವಿ ಲೈನು, ಇದು 31 ವೀಕ್ಸ್ ಅಂತ ಏನಾದರೂ ಅಸಂಪ್ಷನ್ ಮಾಡಿಕೊಂಡ್ರೆ, ಸೊ 31 ವೀಕ್ಸ್ ಒಳಗಡೆ ಇನ್ ಕೇಸ್ ಏನಾದರೂ ಪ್ರಾಜೆಕ್ಟ್ ಕಂಪ್ಲೀಟ್ ಆದರೆ ವಾಟ್ ಈಸ್ ದ ಪ್ರಾಬಬಿಲಿಟಿ, ಅಂದರೆ ಇಲ್ಲಿಂದ ಇಲ್ಲಿವರೆಗೂ ಏನು ಪ್ರಾಬಬಿಲಿಟಿ ಇದೆ ಅಂತ ಹೇಳಿ ನಾವು ಕ್ಯಾಲ್ಕುಲೇಷನ್ ಮಾಡಬೇಕು. ಓಕೆ, ಸೊ ಝೆಡ್ ವ್ಯಾಲ್ಯೂ ಎಷ್ಟು ಬಂದಿದೆ, ಈ ಝೆಡ್ ವ್ಯಾಲ್ಯೂ ಬೇಸ್ಡ್ ಆನ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ನಾವು ಕ್ಯಾಲ್ಕುಲೇಷನ್ ಮಾಡ್ಕೊಂಡಿದ್ದೀವಿ ಅಲ್ವಾ. ಸೊ ವಾಟ್ ಈಸ್ ದ ಝೆಡ್ ವ್ಯಾಲ್ಯೂ, ಸೊ ದಟ್ ಈಸ್ -1. ಸೊ ಈಗ
ಫೈಂಡ್ ಔಟ್ ದಿ ವ್ಯಾಲ್ಯೂಸ್ ಆನ್ ದಿ ಲೆಫ್ಟ್ ಆಫ್ ದಿ ಮೀನ್ ಇನ್ ದಿಸ್ ನೆಗೆಟಿವ್ ಝೆಡ್ ಸ್ಕೋರ್ ಟೇಬಲ್. ಸೊ ಝೆಡ್ ವ್ಯಾಲ್ಯೂ ಏನಾದ್ರು ನೆಗೆಟಿವ್ ಏನಾದ್ರು ಬಂದ್ರೆ ಈ ಟೇಬಲ್ ನೋಡೋದ್ರ ಮುಖಾಂತರ ನಾವು ಪರ್ಸೆಂಟೇಜ್ ಆಫ್ ಪ್ರಾಬಬಿಲಿಟಿನ ನಾವು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಓಕೆ, ಸಿ ದ ಪರ್ಸೆಂಟೇಜ್ ಆಫ್ ಪ್ರಾಬಬಿಲಿಟಿ. ಸೊ -1ಗೆ ಯಾವ ವ್ಯಾಲ್ಯೂ ಬರುತ್ತೆ ಅಂತ ಹೇಳಿದ್ರೆ, ಸಿ -1, ಸೊ ಇಟ್ ಈಸ್ ನಥಿಂಗ್ ಬಟ್ -1.0. ಸೊ ಎಷ್ಟು ಬಂದಿದೆ? ದಟ್ ಈಸ್ 0.1587. ಸೊ ಇದನ್ನ ಪರ್ಸೆಂಟೇಜ್ಗೆ ಏನಾದರೂ ನಾವು ಕನ್ವರ್ಟ್ ಮಾಡಿಕೊಂಡ್ರೆ ದಟ್ ಈಸ್ 15.87% is the probability. Now the probability of completing the project before 31 weeks is nothing but 15.87% or 0.1587 is the probability of completing the project before 31 weeks. Okay, so idu second question ge solution. So ಈಗ ನಿಮಗೆ ಕ್ಲಿಯರ್ ಆಗಿ ವಾಟ್ ಈಸ್ ದ ಪರ್ಸೆಂಟೇಜ್ ಆಫ್ ಪ್ರಾಬಬಿಲಿಟಿ ಅಂಡ್ ವಾಟ್ ಈಸ್ ದ ಪ್ರಾಬಬಿಲಿಟಿ ಆಫ್ ದಿ ಪ್ರಾಜೆಕ್ಟ್ ಇಫ್ ದ ಪ್ರಾಜೆಕ್ಟ್ ಕಂಪ್ಲೀಟೆಡ್ ವಿತಿನ್ 31 ವೀಕ್ಸ್ ಅಂತ ಕ್ಲಿಯರ್ ಆಗಿ ಗೊತ್ತಾಗಿದೆ. ಸಿ ಹೆನ್ಸ್ ದ ಪ್ರಾಬಬಿಲಿಟಿ ಆಫ್ ಕಂಪ್ಲೀಟಿಂಗ್ ದಿ ಪ್ರಾಜೆಕ್ಟ್ within 31 weeks or before 31 weeks is 0.1587 or percentage ಏನಾದರೂ ಕನ್ವರ್ಟ್ ಮಾಡಿದ್ರೆ 15.87% ಕಂಪ್ಲೀಟ್ ಆಗುತ್ತೆ. ಇನ್ ಕೇಸ್ 31% ಅಂದರೆ 31 ವೀಕ್ಸ್ ಒಳಗಡೆ ಏನಾದರೂ ಕಂಪ್ಲೀಟ್ ಆದರೆ ಈ ಪ್ರಾಜೆಕ್ಟ್ ಎಷ್ಟು ಪರ್ಸೆಂಟೇಜ್ ತೋರಿಸುತ್ತೆ? 15.87% ಕಂಪ್ಲೀಟ್ ಆಗುತ್ತೆ ಅಷ್ಟೇ. ಸೊ ಕಂಪ್ಲೀಟ್ ಆಗೋದಕ್ಕೆ ಟೋಟಲ್ 36 ವೀಕ್ಸ್ ಬೇಕು. ಬಟ್ 31 ವೀಕ್ಸ್ ಒಳಗಡೆ ಏನಾದರೂ ಕಂಪ್ಲೀಟ್ ಆಗೋಂಗಿದ್ರೆ ಅದು 15.87% ಮಾತ್ರ ಕಂಪ್ಲೀಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಪ್ರಾಬ್ಲಮಲ್ಲಿ ತೋರಿಸ್ಕೊತಿದ್ದಾರೆ. ಓಕೆ, ದೆನ್ ನಾವು ಸಿ ದಿ ಫೋರ್ತ್ ಕ್ವೆಶನ್ ಇನ್ ದಿಸ್ ಪ್ರಾಬ್ಲಮ್. What is the chance of project duration exceeds 46 weeks? So ಎಷ್ಟು ಪರ್ಸೆಂಟೇಜ್ ಆಫ್ ಚಾನ್ಸಸ್ ಇದೆ ಇಫ್ 46 ವೀಕ್ಸ್ ಏನಾದರೂ ಎಕ್ಸೀಡ್ ಆದರೆ ಅಂತ ಹೇಳ್ಬಿಟ್ಟು ನಾವು ಪ್ರಾಬಬಿಲಿಟಿನ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಸೊ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಟೇಬಲ್ನ ಡ್ರಾ ಮಾಡ್ತೀನಿ, ಆಗ ನಿಮಗೆ ಕ್ವೆಶನ್ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಸಿ ಲಾಸ್ಟ್ ಪ್ರಾಬ್ಲಮಲ್ಲಿ 31 ವೀಕ್ಸ್ ಅಂತ ಕೊಟ್ಟಿದ್ರು, ಬಟ್ ಕ್ವೆಶನ್ ಬೇರೆ ಇತ್ತು. ದಟ್ ಈಸ್ ದ ಪ್ರಾಬಬಿಲಿಟಿ ಆಫ್ ಕಂಪ್ಲೀಟಿಂಗ್ ದಿ ಪ್ರಾಜೆಕ್ಟ್ ಬಿಫೋರ್ 31 ವೀಕ್ಸ್. ಸೊ ಈ ಕ್ವೆಶನ್ ಬೇರೆ ಥರ ಇದೆ. ಅದು ಯಾವ ಥರ ಅಂತ ಹೇಳ್ಬಿಟ್ಟು ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಬೆಲ್ ಶೇಪ್ಡ್ ಕರ್ವ್ ಹಾಕಿದಾದ್ಮೇಲೆ ನಿಮಗೆ ಅರ್ಥ ಆಗುತ್ತೆ. ಓಕೆ, ಸೊ ದಿಸ್ 46 ವೀಕ್ಸ್ ನಾವು ಅವರ್ ಎಕ್ಸ್ ವೇರಿಯಬಲ್. ಸೊ ಆವರೇಜ್ ವೇರಿಯಬಲ್ ದಟ್ ಈಸ್ 36. ಸೊ ಆಸ್ ಇಟ್ ಈಸ್ ಏನಿದೆಯೋ ಅದನ್ನು ತಗೊಳ್ತೀವಿ. ಓಕೆ, ಸಿ ನಾವು so in order to find out the probability we have to compute the z value, normal distribution value. So this will be calculated based on the x minus x bar divided by standard deviation. Is it or not? Okay, so what is the x value now? That is 46 minus x bar, that is mean value 36 ಏನಿದೆಯೋ ಅದನ್ನು ನಾವು ತಗೊಳ್ತಿದ್ದೀವಿ. ಸೊ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಸೊ 5. ಸೊ ಪ್ರೀವಿಯಸ್ ಅಂದರೆ ಹೇಳಿದ್ರೆ ಆಗಲೇ ನಾವು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕ್ಯಾಲ್ಕುಲೇಷನ್ ಮಾಡಿದ್ದೀವಿ. ದಟ್ ಈಸ್ ಆವರೇಜ್ 36 ವೀಕ್ಸ್ಗೆ. ಓಕೆ, ಸೊ 36 ವೀಕ್ಸ್ನ ಕಂಪೇರ್ ಮಾಡೋದ್ರಿಂದ ನಾವು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅದನ್ನೇ ತಗೊಳ್ತಿದ್ದೀವಿ. ದಟ್ ಈಸ್ 5 is the standard deviation. Now the z value 46 minus 36 you will get 10 divided by 5. So 10 divided by 5, so you will get 2 is the distribution value. Now based on this 2 we have to find out the probability of the project if the project duration exceeds 46 weeks. So 46 weeks ಏನಾದರೂ exceed ಆದರೆ ಎಷ್ಟು ಪರ್ಸೆಂಟೇಜ್ ಆಫ್ ಪ್ರಾಬಬಿಲಿಟಿ ಇನ್ನೂ ನಾವು ಕಂಪ್ಲೀಟ್ ಮಾಡಬೇಕು, ಎಷ್ಟು ಉಳಿಯುತ್ತೆ ಅಂತ ಹೇಳ್ಬಿಟ್ಟು ನಾವು ಕ್ಯಾಲ್ಕುಲೇಷನ್ ಮಾಡಬೇಕು. ಓಕೆ, ಸಿ ದಿಸ್ ಈಸ್ ದ ಆ್ಯಕ್ಚುಯಲ್ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಬೆಲ್ ಶೇಪ್ಡ್ ಕರ್ವ್. ಸೊ ಆವರೇಜ್ ಬಂದ್ಬಿಟ್ಟು ನಾವು ಎಷ್ಟು ತಗೊಳ್ತೀವಿ? ದಟ್ ಈಸ್ ಎಕ್ಸ್ ಬಾರ್. ಸೊ ಎಕ್ಸ್ ಬಾರ್ ಇಸ್ ಅ ಸೆನ್ಸ್ ದಟ್ ಈಸ್ 36 ವೀಕ್ಸ್. ಸೊ ಆವರೇಜ್ ಬಂದ್ಬಿಟ್ಟು 36 ವೀಕ್ಸ್ ಅಂತ ಹೇಳ್ಬಿಟ್ಟು ನಾವು ತಗೊಳ್ತೀವಿ. ಓಕೆ, ನಾವು ಸಿ
ವೇರಿಯಬಲ್ ಎಕ್ಸ್. ಸೊ 46 ವೀಕ್ಸ್ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಸೊ 46 ಬಂದ್ಬಿಟ್ಟು ಬಿಲೋ 36 ಬರುತ್ತಾ, ಅಬೌವ್ 36 ಬರುತ್ತಾ? ದಟ್ ಈಸ್ ಎಕ್ಸಾಕ್ಟ್ಲಿ ಅಬೌವ್ 36. ಸೊ ಅಬೌವ್ 36 ವೀಕ್ಸ್ ಅಂತ ಹೇಳಿದ್ರೆ, ಸೊ 46, ದಟ್ ಮೀನ್ಸ್ ಆವರೇಜ್ ಎಕ್ಸ್ ಈಸ್ 46 weeks. So for this variable x 46, we have already calculated the z value is 2, right? ಸೊ ಈಗ ನಾವು ಈ 2ಗೆ ಏನಾದರೂ ಪರ್ಸೆಂಟೇಜ್ ಆರ್ ಪ್ರಾಬಬಿಲಿಟಿ ಆರ್ ನಾರ್ಮಲ್ ಟ್ಯಾಬ್ಯುಲೇಟೆಡ್ ವ್ಯಾಲ್ಯೂ ಏನಾದರೂ ಕ್ಯಾಲ್ಕುಲೇಷನ್ ಮಾಡಿಕೊಂಡ್ರೆ, ಸೊ ಈ ಕಂಪ್ಲೀಟ್ ನೋಡಿ ಇಲ್ಲಿಂದ ಅಂದರೆ 46 ವೀಕ್ಸ್, ಸೊ ಕಂಪ್ಲೀಟಾಗಿ ಎಷ್ಟು ಪರ್ಸೆಂಟ್ ಪ್ರಾಬಬಿಲಿಟಿ ಅಥವಾ ಎಷ್ಟು ಪರ್ಸೆಂಟ್ ಪ್ರಾಜೆಕ್ಟ್ ಬಂದ್ಬಿಟ್ಟು ಕಂಪ್ಲೀಟ್ ಆಗಿದೆ ಅಂತ ಹೇಳ್ಬಿಟ್ಟು ನಮಗೆ ಗೊತ್ತಾಗುತ್ತೆ. ಓಕೆ, ಸಿ ಇಷ್ಟು ಕಂಪ್ಲೀಟ್ ಆಗಿದೆ ಪ್ರಾಜೆಕ್ಟ್. ಸೊ ಇನ್ ಕೇಸ್ 46 ವೀಕ್ಸ್ ಏನಾದರೂ ಪ್ರಾಜೆಕ್ಟ್ ಡ್ಯೂರೇಷನ್ ಅಥವಾ ಪ್ರಾಜೆಕ್ಟ್ ಏನಾದರೂ ತಗೊಂಡು ಹೋದರೆ ಕಂಪ್ಲೀಟಾಗಿ 46 ಡೇಸ್ಗೆ ಇಷ್ಟು ಪ್ರಾಜೆಕ್ಟು ಕಂಪ್ಲೀಟ್ ಆಗುತ್ತೆ. ಸೊ ಈ ಏನು ಕಂಪ್ಲೀಟ್ ಆಗಿದೆ ರೀಜನ್, ದಟ್ ಈಸ್ 46 ಅಕಾರ್ಡಿಂಗ್ ಟು ಕ್ವೆಶನ್. ಈ ಕಂಪ್ಲೀಟ್ ಆಗಿರೋ ರೀಜನ್ಗೆ ನಾವು ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ಅಥವಾ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಟೇಬಲಲ್ಲಿ ವ್ಯಾಲ್ಯೂನ ಏನಾದರೂ ನೋಡೋಕ್ಕೆ ಹೋದರೆ, ವಿ ಹ್ಯಾವ್ ಟು ಸಿ ದಿ ಕರೆಸ್ಪಾಂಡಿಂಗ್ ವ್ಯಾಲ್ಯೂ ಟು ದಿ ಝೆಡ್. ಬಿಕಾಸ್ 46 ವೀಕ್ಸ್ ಏನಾದರೂ ಕಂಪ್ಲೀಟ್ ಆದರೆ ಫಸ್ಟು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು ಫಾರ್ ದಿ ಝೆಡ್ ವ್ಯಾಲ್ಯೂ 2. ಸೊ ಈ 46 ವೀಕ್ಸ್ಗೆ ಝೆಡ್ ವ್ಯಾಲ್ಯೂ ಏನು ಕ್ಯಾಲ್ಕುಲೇಷನ್ ಮಾಡಿದ್ದೀವಿ, ದಟ್ ಈಸ್ 2. So based on z value 2, we have to see the corresponding value for this project. If the project completed within 46 days, then what is the probability of that project completion? ಎಷ್ಟು ಪರ್ಸೆಂಟ್ ಕಂಪ್ಲೀಟ್ ಆಗುತ್ತೆ ಅಂತ ಹೇಳಿದ್ರೆ ಈ ರೀಜನ್ಗೆ ಪರ್ಸೆಂಟೇಜ್ ನಾವು ಟೇಬಲಲ್ಲಿ ನೋಡಬೇಕು. ಸಿ ದಿ ಕರೆಸ್ಪಾಂಡಿಂಗ್ ವ್ಯಾಲ್ಯೂ ಆಫ್ ಪ್ರಾಜೆಕ್ಟ್ ಕಂಪ್ಲೀಷನ್ ಫಾರ್ ದಿ ಝೆಡ್. ಸೊ ಈಗ ನಾವು ಝೆಡ್ ವ್ಯಾಲ್ಯೂ 2 ಏನು ಬಂದಿದೆ ನಮಗೆ, ಅದ್ರ ಬೇಸ್ ಮೇಲೆ ನಾವು ಟ್ಯಾಬ್ಯುಲೇಟೆಡ್ ವ್ಯಾಲ್ಯೂ ದಟ್ ಈಸ್ ಟೇಬಲ್ ವ್ಯಾಲ್ಯೂನ ನೋಡಬೇಕು. ಓಕೆ, ಸಿ ಈಗ ಫಸ್ಟು ಏನು ಝೆಡ್ ಸ್ಕೋರ್ ಟೇಬಲ್ ಇದೆ, ಸೊ ಇದು ಬಂದ್ಬಿಟ್ಟು ಫಸ್ಟ್ ಕ್ವಶನ್ಗೆ ಯೂಸ್ ಮಾಡ್ಕೊಂಡಿದ್ವಿ ಈ ಟೇಬಲ್ನ. ಸೊ ಕ್ಲಿಯರಾಗಿ ಡಯಾಗ್ರಾಮ್ ನೋಡ್ಕೊಳ್ಳಿ. ಬೆಲ್ ಶೇಪ್ಡ್ ಕರ್ವ್, ದಟ್ ಈಸ್ ಆವರೇಜ್ ವ್ಯಾಲ್ಯೂಗಿಂತ ಏನಾದರೂ ಕಡಿಮೆ ಇದ್ದರೆ ಎಕ್ಸ್ ವೇರಿಯಬಲ್, ಈ ಟೇಬಲ್ನ ನಾವು ಯೂಸ್ ಮಾಡ್ಕೊಳ್ತೀವಿ. ಸೊ ಡಯಾಗ್ರಾಮ್ ಫಸ್ಟ್ ಕ್ವಶನ್ಗೆ ಈ ಥರ ಇತ್ತು. ಸೊ ಈಗ ನಾವು ಅಂದರೆ ದಟ್ ಈಸ್ ಫೋರ್ತ್ ಕ್ವೆಶನ್. ಸೊ ಫೋರ್ತ್ ಕ್ವೆಶನ್ಗೆ ಈ ಥರ ಡಯಾಗ್ರಾಮ್ ಡ್ರಾ ಮಾಡಿದ್ದೀವಿ. ಬಿಕಾಸ್ ದ ವೇರಿಯಬಲ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ ದಿ ಆವರೇಜ್ ವ್ಯಾಲ್ಯೂ. ದಟ್ ಈಸ್ ಆವರೇಜ್ ಬಂದ್ಬಿಟ್ಟು 36 ವೀಕ್ಸ್, ಅಕಾರ್ಡಿಂಗ್ ಟು ಕ್ವೆಶನ್ 46 ವೀಕ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಡಯಾಗ್ರಾಮ್ ಈ ಥರ ಬಂದಿದೆ. ಸೊ ಈ ಥರ ಡಯಾಗ್ರಾಮ್ ನೀವು ನೆನ್ಪಿಟ್ಕೊಳ್ಳಿ. ಸೊ ಡಯಾಗ್ರಾಮ್ಸ್ ಬೇಸ್ ಮೇಲೆನೂ ನೀವು ಟೇಬಲ್ ಯಾವುದು ತಗೋಬೇಕು ಅಂತ ಹೇಳ್ಬಿಟ್ಟು ಒಂದು ಟ್ರಿಕ್ ಬೇಸಿಸ್ ಮೇಲೆ ನೀವು ನೋಡ್ಬೋದು ಟೇಬಲ್ನ ವ್ಯಾಲ್ಯೂನ. ಓಕೆ, ಸೊ ಈಗ ಝೆಡ್ ವ್ಯಾಲ್ಯೂ ಅಕಾರ್ಡಿಂಗ್ ಟು ದಿಸ್ ಕ್ವೆಶನ್ 46 ವೀಕ್ಸಲ್ಲಿ ಅಥವಾ 46 ವೀಕ್ಸ್ ಒಳಗೆ ಏನಾದರೂ ಪ್ರಾಜೆಕ್ಟ್ ಕಂಪ್ಲೀಟ್ ಆದರೆ ಎಷ್ಟು ಪರ್ಸೆಂಟೇಜ್ ಆಫ್ ಪ್ರಾಬಬಿಲಿಟಿ ಕಂಪ್ಲೀಟ್ ಆಗುತ್ತೆ ಅಂತ ಹೇಳಿದ್ರೆ, ಸಿ ದ ವ್ಯಾಲ್ಯೂ ಈಸ್ 2. ಸೊ ಝೆಡ್ ವ್ಯಾಲ್ಯೂ ಈಸ್ 2. ಸೊ 2ಗೆ ಏನು ಕರೆಸ್ಪಾಂಡಿಂಗ್ ವ್ಯಾಲ್ಯೂ ಬರುತ್ತೆ ಅಂತ ಹೇಳಿದ್ರೆ, ಸಿ ದ ಕರೆಸ್ಪಾಂಡಿಂಗ್ ವ್ಯಾಲ್ಯೂ ಟು 2. ಸೊ ಇಲ್ಲಿದೆ ನೋಡಿ 2. ಸೊ ಕರೆಸ್ಪಾಂಡಿಂಗ್ ವ್ಯಾಲ್ಯೂ ಟು 2.0 ಈಸ್ 9772. ದಟ್ ಈಸ್ 0.9772. ಸೊ ಎಕ್ಸಾಕ್ಟಾಗಿ ನಮಗೆ ಏನು ಬಂದಿದೆ ಅಂತ ಹೇಳಿದ್ರೆ 2 ಬಂದಿದೆ, ಎಕ್ಸಾಕ್ಟಾಗಿ 2 ಅಂತ ಬಂದಿದೆ. ಸೊ ದೇರ್ ಫೋರ್ ವಿ ಹ್ಯಾವ್ ಟು ಕನ್ಸಿಡರ್ ದಿಸ್ 2.0 ಅಂಡ್ ಫಸ್ಟ್ ಕಾಲಮ್. ಬಿಕಾಸ್ 2 ಪಾಯಿಂಟ್ ಆದಮೇಲೆ ಡಿಜಿಟ್ಸ್ ಯಾವುದು ಬಂದಿಲ್ಲ. ಇನ್ ಕೇಸ್ ಡಿಜಿಟ್ಸ್ ಏನಾದರೂ ಬಂದರೆ ದಟ್ ಈಸ್ 2.01 2.02 ಅಂತ ಹೇಳಿದ್ರೆ ನಾವು ಈ ಕಾಲಮ್ ಬೇಸಿಸ್ ಮೇಲೆ ನಾವು ವ್ಯಾಲ್ಯೂಸ್ನ ನೋಡ್ಕೊಳ್ತಾ ಹೋಗ್ತೀವಿ. ಈ ಪ್ರಾಬ್ಲಮಲ್ಲಿ 2.0 ಎಕ್ಸಾಕ್ಟಾಗಿ ಬಂದಿರೋದ್ರಿಂದ 2.0 ಆ್ಯಂಡ್ ಸಿ ದ ಕಾಲಮ್ 00 ಅದು ಕಂಪ್ಲೀಟಾಗಿ 2ನ ರೆಪ್ರೆಸೆಂಟ್ ಮಾಡುತ್ತೆ. ವಿಚ್ ಮೀನ್ಸ್ ಆರ್ ಸೆಲೆಕ್ಟ್ ಆಗಿರೋ ರೀಜನ್ ಅಂದರೆ 46 ವೀಕ್ಸ್ ಒಳಗಡೆ ಏನಾದರೂ ಪ್ರಾಜೆಕ್ಟ್ ಕಂಪ್ಲೀಟ್ ಆದರೆ, ಅಂದರೆ 46 ಡೇಸ್ವರೆಗೂ ಏನಾದರೂ ಪ್ರಾಜೆಕ್ಟ್ ತಗೊಂಡ್ರೆ ಎಷ್ಟು ಪರ್ಸೆಂಟೇಜ್ ಅಥವಾ ಪ್ರಾಬಬಿಲಿಟಿ ಕಂಪ್ಲೀಟ್ ಆಗುತ್ತೆ ಅಂತ ಹೇಳಿದ್ರೆ ದಟ್ ಈಸ್ 0.9772. ಸೊ ಇನ್ ದ ಫಾರ್ಮ್ ಆಫ್ ಪರ್ಸೆಂಟೇಜ್ ಎಷ್ಟು ಪರ್ಸೆಂಟೇಜಲ್ಲಿ ಕಂಪ್ಲೀಟ್ ಆಗುತ್ತೆ, ದಟ್ ಮೀನ್ಸ್ 97.72% ಪ್ರಾಜೆಕ್ಟ್ ಕಂಪ್ಲೀಟ್ ಆಗುತ್ತಂತೆ 46 ವೀಕ್ಸ್ ಒಳಗಡೆ, ಅಥವಾ 46 ವೀಕ್ಸ್ ಏನಾದರೂ ಪ್ರಾಜೆಕ್ಟ್ ಕಂಪ್ಲೀಷನ್ ತಗೊಂಡ್ರೆ, ಪ್ರಾಜೆಕ್ಟ್ ಡ್ಯೂರೇಷನ್ 46 ವೀಕ್ಸ್ ಏನಾದರೂ ತಗೊಂಡ್ರೆ. Okay, so but see the question
ಸೊ ಇಲ್ಲಿ ಏನು ಕೇಳಿದ್ದಾರೆ ಅಂತ ಹೇಳಿದ್ರೆ ದಟ್ ಈಸ್ ಚಾನ್ಸ್ ಆಫ್ ಪ್ರಾಜೆಕ್ಟ್ ಡ್ಯೂರೇಷನ್ ಎಕ್ಸೀಡಿಂಗ್ 46 ವೀಕ್ಸ್. ಸೊ ನಾವು ಟೇಬಲಲ್ಲಿ ನೋಡಿದ ಪ್ರಕಾರ ಸೊ ಏನು ರೀಜನ್ ಸೆಲೆಕ್ಟ್ ಆಗಿದೆ ಇಷ್ಟು ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿದೆ. ಸೊ ಇದನ್ನು ಪರ್ಸೆಂಟೇಜಲ್ಲಿ ಯಾವ ಥರ ರೆಪ್ರೆಸೆಂಟ್ ಮಾಡ್ತೀವಿ, ದಟ್ ಈಸ್ ಬೇಸ್ಡ್ ಆನ್ ದಿ ಝೆಡ್ ವ್ಯಾಲ್ಯೂ, ದಟ್ ಈಸ್ 97.72% ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿದೆ. ಸೊ ಈ ರೀಜನ್ ಏನು ರೆಪ್ರೆಸೆಂಟ್ ಮಾಡುತ್ತೆ 97.72% ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿದೆ ಬೇಸ್ಡ್ ಆನ್ ದಿ ಝೆಡ್ ವ್ಯಾಲ್ಯೂ ಇಫ್ ದ ಪ್ರಾಜೆಕ್ಟ್ takes 46 weeks to complete. So question ಅಲ್ಲಿ ಏನು ಕೇಳಿದಾನೆ, the chance of project duration exceed 46 weeks. ಸೊ 46 ವೀಕ್ಸ್ ಆದಮೇಲೆ ಏನು ಪ್ರಾಬಬಿಲಿಟಿ ಇದೆ, ಸೊ ಇದನ್ನು ನಾವು ಈಗ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ವಿಚ್ ಮೀನ್ಸ್ ಈ ರೀಜನ್ ಟೇಬಲ್ ವ್ಯಾಲ್ಯೂನ ನಾವು ಕ್ಯಾಲ್ಕುಲೇಷನ್ ತಗೋಬೇಕು. ಸೊ ಅದನ್ನೇ ಅವನು ಕೇಳಿದವನು. ಓಕೆ, ಸೊ ಕ್ವೆಶನ್ಸ್ನ ನೀವು ನೋಡ್ಕೋಬೇಕು. ದ ಚಾನ್ಸ್ ಆಫ್ ಪ್ರಾಜೆಕ್ಟ್ ಡ್ಯೂರೇಷನ್ ಎಕ್ಸೀಡ್ಸ್ 46 ವೀಕ್ಸ್. ಎಕ್ಸೀಡ್ಸ್ 46 ವೀಕ್ಸ್ ಅಂತ ಹೇಳಿದ್ರೆ 46 ವೀಕ್ಸ್ ಎಷ್ಟು ಪರ್ಸೆಂಟ್ ಕಂಪ್ಲೀಟ್ ಆಗುತ್ತೆ ಅಂತ ನಮಗೆ ಎಕ್ಸಾಕ್ಟಾಗಿ ಗೊತ್ತಾಗಬೇಕು. ಸೊ ದಿಸ್ 97.72% ಈಸ್ ನಥಿಂಗ್ ಬಟ್ 0.9772 ಅಕಾರ್ಡಿಂಗ್ ಟು ಝೆಡ್ ಸ್ಕೋರ್ ಟೇಬಲ್, ರೈಟ್. ಈಗ ಈ ಪ್ರಾಬಬಿಲಿಟಿ ಏನು ಸೆಲೆಕ್ಟ್ ಅಂದರೆ ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿಲ್ಲ 46 ಅಬೌವ್, ದಟ್ ಈಸ್ ಎಕ್ಸೀಡ್ಸ್ 46 ಅಂತ ಹೇಳಿದ್ರೆ ಈ ಟೇಬಲ್ ಈ ರೆಡ್ ಝೋನ್ ಏನಿದೆ ಅಂದರೆ ರೆಡ್ ಕಲರಲ್ಲಿ ಸೆಲೆಕ್ಟ್ ಮಾಡಿದ್ದೀನಿ ಆ ರೀಜನ್ ವ್ಯಾಲ್ಯೂ ಇನ್ ದ ಫಾರ್ಮ್ ಆಫ್ ಟೇಬಲ್ ವ್ಯಾಲ್ಯೂ ನಾವು ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ ಇನ್ ದ ಫಾರ್ಮ್ ಆಫ್ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತ ಹೇಳಿದ್ರೆ ದಟ್ ಈಸ್ ಸೊ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಟೇಬಲಲ್ಲಿ ಯು ನೋ ದಟ್ ಸಿ, ಸೊ ದಿಸ್ ಈಸ್ ಪಾಸಿಟಿವ್ ಇನ್ಫಿನಿಟಿ ಆ್ಯಂಡ್ ದಿಸ್ ಈಸ್ ನೆಗೆಟಿವ್ ಇನ್ಫಿನಿಟಿ. ಸೊ ಇದನ್ನು ಆವ್ರೇಜ್ ಅಂತ ತಗೊಳ್ತೀವಿ. ಸೊ ಈ ಕಡೆ ಪ್ಲಸ್ ವ್ಯಾಲ್ಯೂಸ್ ಬರುತ್ತೆ, ಈ ಕಡೆ ಮೈನಸ್ ವ್ಯಾಲ್ಯೂಸ್ ಬರುತ್ತೆ. ಸೊ ದಿಸ್ ರೀಜನ್ ಈಸ್ 50% ಆ್ಯಂಡ್ ದಿಸ್ ರೀಜನ್ ಈಸ್ 50%. ಸೊ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಟೇಬಲಲ್ಲಿ 1ಗೆ ನಿಮಗೆ ಕನ್ವರ್ಟ್ ಮಾಡಿ ಕೊಟ್ಟಿದ್ದಾನೆ, ಸೊ 100ಗೆ ಅಲ್ಲ. ಓಕೆ, ಸೊ 1ಗೆ ಕನ್ವರ್ಟ್ ಮಾಡಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ದಿಸ್ ವಿಲ್ ಬಿಕಮ್ 0.50 ಆ್ಯಂಡ್ ದಿಸ್ ವಿಲ್ ಬಿಕಮ್ 0.50 ಅಲ್ವಾ. ಸೊ ಟೋಟಲ್ ಎಷ್ಟು ಈಸ್ ಈಕ್ವಲ್ ಟು 1. ಸೊ ಟೋಟಲ್ 1ನಲ್ಲಿ ಈ ಪ್ರಾಜೆಕ್ಟ್ ಅಂದರೆ ಈ ನಾರ್ಮಲ್ ಬೆಲ್ ಶೇಪ್ ಕರ್ವ್ ಏನಿದೆ ಅದರಲ್ಲಿ 97.72 ವಿಚ್ ಮೀನ್ಸ್ ಟೋಟಲ್ 1ನಲ್ಲಿ 0.9772 ಏನು ಇದು ರೆಪ್ರೆಸೆಂಟ್ ಮಾಡುತ್ತೆ, ದಟ್ ಈಸ್ ಕಂಪ್ಲೀಷನ್ ಆಫ್ ದಿ ಪ್ರಾಜೆಕ್ಟ್. 0.9772 ಏನು ರೆಪ್ರೆಸೆಂಟ್ ಮಾಡುತ್ತೆ, ಕಂಪ್ಲೀಷನ್ ಆಫ್ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿದ್ರೆ ಕಂಪ್ಲೀಷನ್ ಆಫ್ ಪ್ರಾಜೆಕ್ಟ್ ಟೇಬಲ್ ವ್ಯಾಲ್ಯೂ ಅಂದರೆ ಟ್ಯಾಬ್ಯುಲೇಟೆಡ್ ಫಾರ್ಮಲ್ಲಿ ರೆಪ್ರೆಸೆಂಟ್ ಮಾಡುತ್ತೆ. ಈಗ ನಾವು ಈ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಂತಂದರೆ ಎಂಟೈರ್ 1ನಲ್ಲಿ ಈ ಏನು ಕಂಪ್ಲೀಟ್ ಆಗಿದೆ ಅದನ್ನು ಮೈನಸ್ ಮಾಡಿದ್ರೆ ಎಕ್ಸಾಕ್ಟ್ಲಿ ವಿ ವಿಲ್ ಗೆಟ್ ದಟ್ ಈಸ್ ಅನ್ಕಂಪ್ಲೀಟೆಡ್ ರೀಜನ್ ವ್ಯಾಲ್ಯೂ. ಸೊ ಎಷ್ಟು ಬರುತ್ತೆ, ದಟ್ ಈಸ್ 1 minus 0.9772. So you will get 0.0228 is the excess duration exceeds 46 weeks. So 46 weeks ಆದಮೇಲೆ ಎಷ್ಟು ಪ್ರಾಬಬಿಲಿಟಿ ಆಫ್ ಪ್ರಾಜೆಕ್ಟ್ ಇನ್ನು ಪೆಂಡಿಂಗ್ ಇದೆ ಅಂತ ಹೇಳಿದ್ರೆ 0.0228 ವಿಚ್ ಮೀನ್ಸ್ ಇದನ್ನು ನಾವು ಕಂಪ್ಲೀಟಾಗಿ ಪರ್ಸೆಂಟೇಜ್ಗೆ ಅಂದರೆ ಕನ್ವರ್ಟ್ ಮಾಡಿದ್ರೆ 0.0228 ಇಂಟು 100ಗೆ ಮಾಡಿದ್ರೆ ದಟ್ ಈಸ್ 2.25% ಇನ್ನೂ ಪೆಂಡಿಂಗ್ ಇದೆ ಅಂತ ಹೇಳ್ಬಿಟ್ಟು ಈ ಪ್ರಾಬ್ಲಮಲ್ಲಿ ಗೊತ್ತಾಗುತ್ತೆ. ಕ್ವಶನ್ ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು, ಇಲ್ಲಂತ ಹೇಳಿದ್ರೆ ರಾಂಗ್ ಮಾಡೋ ಚಾನ್ಸಸ್ ಇರುತ್ತೆ. ಓಕೆ, ಸೊ ಆಫ್ಟರ್ ದಿಸ್ ಕ್ವೆಶನ್ ನೆಕ್ಸ್ಟ್ ಕ್ವೆಶನ್, the last question. If most likely time of an activity 3.5 gets revised to 14 weeks instead of 11 weeks, what is the effect on the current critical path? Okay, so ಈಗ ಕರೆಂಟ್ ಕ್ರಿಟಿಕಲ್ ಪಾತ್ ಎಷ್ಟು ವೀಕ್ಸ್ ಇದೆ, ದಟ್ ಈಸ್ 36 ವೀಕ್ಸ್. ಸೊ ಕ್ವೆಶನಲ್ಲಿ ಏನು ಹೇಳ್ತಿದ್ದಾನೆ, ಇಫ್ ಮೋಸ್ಟ್ ಲೈಕ್ಲಿ ಟೈಮ್, ಸೊ ಮೋಸ್ಟ್ ಲೈಕ್ಲಿ ಟೈಮ್ ಎಲ್ಲಿದೆ, ಇಲ್ಲಿದೆ, ದಟ್ ಈಸ್ TM. ಇಫ್ ಮೋಸ್ಟ್ ಲೈಕ್ಲಿ ಟೈಮ್ ಆಫ್ ಅನ್ ಆಕ್ಟಿವಿಟಿ, ಸೊ ಆಕ್ಟಿವಿಟಿ ಎಲ್ಲಿದೆ, ದಟ್ ಈಸ್ 3.5. ಸೊ ಯು ನೋ ದಟ್ ಆಲ್ರೆಡಿ 3.5 ಈಸ್ ದ ಕ್ರಿಟಿಕಲ್ ಆಕ್ಟಿವಿಟಿ. ಸೊ ಕ್ರಿಟಿಕಲ್ ಆಕ್ಟಿವಿಟಿನಲ್ಲಿ ಫಾಲ್ ಆಗಿದೆ. ಓಕೆ, ಸೊ ಇಫ್ ಮೋಸ್ಟ್ ಲೈಕ್ಲಿ ಟೈಮ್ ಆಫ್ ಆಕ್ಟಿವಿಟಿ 3.5 ಗೆಟ್ಸ್ ರಿವೈಸ್ಡ್ ಟು 14 ಇನ್ಸ್ಟೆಡ್ ಆಫ್ 11 ವೀಕ್ಸ್. ಸೊ ಆಲ್ರೆಡಿ ಎಷ್ಟು ವೀಕ್ಸ್ ಇದೆ ಮೋಸ್ಟ್ ಲೈಕ್ಲಿ ಟೈಮ್, ದಟ್ ಈಸ್ 11 ವೀಕ್ಸ್ ಇದೆ. ಸೊ ಈಗ ಈ 11 ವೀಕ್ಸ್ ಬದಲು ಏನಾದರೂ 14 ವೀಕ್ಸ್ ಏನಾದರೂ ಮೋಸ್ಟ್ ಲೈಕ್ಲಿ ಟೈಮ್ ಏನಾದರೂ ಆದರೆ then what will be the effect on critical path or critical duration? So ಈ activities
ಅಥವಾ ಈ ಡ್ಯೂರೇಷನ್ ಮೇಲೆ ಏನಾದರೂ ಎಫೆಕ್ಟ್ ಆಗಿದೆಯಾ ಅಂದರೆ ಎಫೆಕ್ಟ್ ಆಗುತ್ತಾ, ಸೊ ಇನ್ಕ್ರೀಸ್ ಆಗುತ್ತಾ ಡಿಕ್ರೀಸ್ ಆಗುತ್ತಾ ಅಂತ ಹೇಳ್ಬಿಟ್ಟು ನಾವು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಸೊ ಈಗ ನಾವು ಫಸ್ಟಿಂದ ಎಲ್ಲ ಮಾಡಬೇಕು ಅನ್ನೋದಕ್ಕಿಂತ ಸೊ ಯಾವ ಥರ ಈಸಿಯೆಸ್ಟ್ ವೇನಲ್ಲಿ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು ಅನ್ನೋದನ್ನು ನಾವು ಫಸ್ಟ್ ಐಡೆಂಟಿಫೈ ಮಾಡ್ಕೋಬೇಕು. ಓಕೆ, ಸೊ ಇಲ್ಲಿ ಮೋಸ್ಟ್ ಲೈಕ್ಲಿ ಟೈಮ್ ಏನಾದರೂ ಚೇಂಜ್ ಆದರೆ ಅಲ್ಟಿಮೇಟ್ಲಿ ದ ಎಕ್ಸ್ಪೆಕ್ಟೆಡ್ ಟೈಮ್ ಬಂದ್ಬಿಟ್ಟು ಚೇಂಜ್ ಆಗೇ ಆಗುತ್ತೆ. ಓಕೆ, ಸಿ ಜನರಲಿ ವಿ ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ದಿ ಎಕ್ಸ್ಪೆಕ್ಟೆಡ್ ಟೈಮ್ ಈಸ್ ಬೇಸ್ಡ್ ಆನ್ ದಿ ಆಪ್ಟಿಮಿಸ್ಟಿಕ್ and 4tm, that is most likely and pessimistic divided by 6. ಸೊ ಇದ್ರ ಬೇಸ್ ಮೇಲೆ ನಾವು ಕ್ಯಾಲ್ಕುಲೇಷನ್ ಮಾಡ್ತೀವಿ. ಸೊ ವಾಟ್ ಈಸ್ ದ ಆಪ್ಟಿಮಿಸ್ಟಿಕ್ ಟೈಮ್ ಆಫ್ ದಿಸ್ ಆ್ಯಕ್ಟಿವಿಟಿ, ದಟ್ ಈಸ್ 3.5. ಈ ಆ್ಯಕ್ಟಿವಿಟಿದು ನಾವು ಕ್ಯಾಲ್ಕುಲೇಷನ್ ಮಾಡ್ತಿದ್ದೀವಿ ಎಕ್ಸ್ಪೆಕ್ಟೆಡ್ ಟೈಮ್. ಬಿಕಾಸ್ ಇನ್ ಕೇಸ್ ಏನಾದರೂ ಮೋಸ್ಟ್ ಲೈಕ್ಲಿ ಟೈಮ್ ಏನಾದರೂ ಚೇಂಜ್ ಆದರೆ ಎಕ್ಸ್ಪೆಕ್ಟೆಡ್ ಟೈಮು ಚೇಂಜ್ ಆಗುತ್ತೆ. ಓಕೆ, ಸೊ ಅಬ್ಸರ್ವ್ ಹಿಯರ್ ವಾಟ್ ಈಸ್ ದ ಆಪ್ಟಿಮಿಸ್ಟಿಕ್ ಟೈಮ್ ಆಫ್ ದಿಸ್ ಆ್ಯಕ್ಟಿವಿಟಿ 3 to 5, that is 5. Next 4 into what is the most likely time now present according to question, that is 14 weeks plus TP, that is pessimistic time as it is same 17 irutte. Okay, now divided by 6. So ಈಗ 5 plus 56 plus 17 divided by 6. Okay, now 5 plus 56 plus 17 plus 78 divided by 6. So 78 divided by 6 ಅಂತ ಹೇಳಿದ್ರೆ ಟೋಟಲ್ 13 ವೀಕ್ಸ್ ಬರುತ್ತೆ. ಓಕೆ, ಸೊ ಅಬ್ಸರ್ವ್ ಇಯರ್ 3.5 ಆ್ಯಕ್ಟಿವಿಟಿಗೆ ಆಲ್ರೆಡಿ 11 ವೀಕ್ಸ್ ಇತ್ತು. ಸೊ 11 ವೀಕ್ಸ್ ಇದ್ದಾಗ ಎಷ್ಟು ಎಕ್ಸ್ಪೆಕ್ಟೆಡ್ ಟೈಮ್ ಬಂತು, ದಟ್ ಈಸ್ 11 ವೀಕ್ಸ್ ಓನ್ಲಿ ದ ಎಕ್ಸ್ಪೆಕ್ಟೆಡ್ ಟೈಮ್. ಈಗ 14 ವೀಕ್ಸ್ಗೆ ಚೇಂಜ್ ಆಗಿದಾಗ ಎಷ್ಟು ವೀಕ್ಸ್ ಬಂತು, ದಟ್ ಈಸ್ 13 ವೀಕ್ಸ್ ಬಂದಿದೆ. ಸೊ ಆಲ್ರೆಡಿ 11 ವೀಕ್ಸ್ ಇತ್ತು, ಈಗ 13 ವೀಕ್ಸ್ ಅಂತ ಹೇಳಿದ್ರೆ 11 to 13 ಎಷ್ಟು ವೀಕ್ಸ್ ಎಕ್ಸ್ಟೆಂಡ್ ಆಯಿತು, 11, 12, 13. ಸೊ 2 ವೀಕ್ಸ್ ಎಕ್ಸ್ಟೆಂಡ್ ಆಯಿತು. ಸೊ ಎಕ್ಸ್ಪೆಕ್ಟೆಡ್ ಟೈಮ್ 2 ವೀಕ್ಸ್ ಎಕ್ಸ್ಟೆಂಡ್ ಆಯಿತು ಅಂತ ಹೇಳಿದ್ರೆ ದೆನ್ ಇಫ್ the activity duration, that is for 3 to 5 activity revised to 14 weeks from 11 weeks. So ಆ್ಯಕ್ಟಿವಿಟಿ ಡ್ಯೂರೇಷನ್ ದಟ್ ಈಸ್ 3 to 5 ಆ್ಯಕ್ಟಿವಿಟಿ ಏನು ಕ್ರಿಟಿಕಲ್ ಆ್ಯಕ್ಟಿವಿಟಿ ಇದೆ ಅದು 14 ವೀಕ್ಸ್ಗೆ ಏನಾದರೂ ರಿವೈಸ್ ಆದರೆ ಫ್ರಮ್ 11 ವೀಕ್ಸಿಂದ ಸೊ 2 ವೀಕ್ಸ್ ಬಂದುಬಿಟ್ಟು ಎಕ್ಸ್ಟೆಂಡ್ ಆಗುತ್ತೆ. ದಟ್ ಈಸ್ ಫ್ರಮ್ 11 ವೀಕ್ಸ್ ಟು 13 ವೀಕ್ಸ್ ಅಂತ 2 ವೀಕ್ಸ್ ಜಾಸ್ತಿ ಆಗುತ್ತೆ. ಅಂದರೆ ಕರೆಂಟ್ ಕ್ರಿಟಿಕಲ್ ಆ್ಯಕ್ಟಿವಿಟಿ ಅಥವಾ ಡ್ಯೂರೇಷನ್ ಏನಿದೆ 36 ವೀಕ್ಸು 2 ವೀಕ್ಸ್ ಇನ್ನೂ ಜಾಸ್ತಿ ಆಗುತ್ತೆ. ಇದೇ ಥರ ಎಫೆಕ್ಟ್ ಆಗುತ್ತೆ ಅಂತ, ದಟ್ಸ್ ಇಟ್. ಓಕೆ, ಸೊ ಆಲ್ರೆಡಿ ಕರೆಂಟ್ ಕ್ರಿಟಿಕಲ್ ಪಾತ್ ಎಷ್ಟು ಡ್ಯೂರೇಷನ್ ಇದೆ, that is 36 weeks. If the activity 3 to 5 revised from 11 to 14, then the expected time will be revised from 11 to 13. So therefore 2 weeks ಇನ್ನೂ ಜಾಸ್ತಿ ಆಗುತ್ತೆ, which means total current critical path, that is current critical path according to this question 38 weeksಗೆ ಚೇಂಜ್ ಆಗುತ್ತೆ. ಸೊ ಇದು ಎಫೆಕ್ಟ್ ಆಗುತ್ತೆ ಇನ್ ಕೇಸ್ 11 to 14 ವೀಕ್ಸ್ ಏನಾದರೂ ಚೇಂಜ್ ಆದರೆ ಅಕಾರ್ಡಿಂಗ್ ಟು ದಿಸ್ ಕ್ವೆಶನ್. ಓಕೆ, ಜಸ್ಟ್ ಸಿಂಪಲ್. ಇಲ್ಲ ಅಂತ ಹೇಳಿದ್ರೆ ನೀವು ಇದನ್ನು ಹಾಕ್ಕೊಂಡು ಮತ್ತೆ ಇದೆಲ್ಲ ಕ್ಯಾಲ್ಕುಲೇಷನ್ ಮಾಡಿಕೊಂಡು ಬರಬೇಕು. ಓಕೆ, ಸೊ ಟೇಬಲ್ ಬಂದುಬಿಟ್ಟು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಇನ್ ದಿಸ್ ಪ್ರಾಬ್ಲಮ್ ವೈಲ್ ಕ್ಯಾಲ್ಕುಲೇಟಿಂಗ್ ಆ್ಯಂಡ್ ವೈಲ್ ಕಂಪ್ಯೂಟಿಂಗ್ ದಿ ವೇರಿಯಸ್ ಇನ್ಫಾರ್ಮೇಷನ್ ಆ್ಯಂಡ್ ವ್ಯಾಲ್ಯೂಸ್, ಸೊ ಜಸ್ಟ್ call me individually and I will definitely clarify your queries. So thanks for watching.